ಋಷಭವಾಸುದೇವನ ಮಗನಾಗಿ ಹುಟ್ಟಿದಂತಹ ಭರತರಾಜರು ತನ್ನ ತಂದೆ ಋಷಭವಾಸುದೇವನ ಮಾರ್ಗದರ್ಶನದಂತೆ ಭಗವಂತನ ಸೇವಾರೂಪವಾಗಿ ರಾಜ್ಯಭಾರವನ್ನು ಮಾಡಿದ್ದಾರೆ. ರಾಜ್ಯಭಾರವನ್ನು ಮಾಡಿ ಮತ್ತೆ ವಿರಕ್ತರಾಗಿ ಪುಲಹಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿದ್ದಾರೆ. ರಾಜ್ಯ ಭೋಗದಲ್ಲಿ ವಿರಕ್ತರಾಗಿ ಆಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿದಂತಹ ಭರತರಿಗೆ ಜಿಂಕೆಯ ಮರಿಯ ಮೇಲೆ ವ್ಯಾಮೋಹ ಹತ್ಕೊಳ್ತು. ಒಂದು ಗರ್ಭಿಣಿಯಾದ ಜಿಂಕೆ ನೀರು ಕುಡಿಯಲಿಕ್ಕೆ ಬಂದಾಗ ಸಿಂಹದ ಗರ್ಜನೆ ಕೇಳಿ ಗಾಬರಿಯಾಗಿ ಹಾರಿದಾಗ ಅದರ ಗರ್ಭದಲ್ಲಿದ್ದ ಮರಿ ನೀರಿಗೆ ಬಿತ್ತು. ಆ ಜಿಂಕೆಯ ಮರಿ ನೀರು ಪಾಲಾಗತ್ತಲ್ಲ ಅಂಥೇಳಿ ಕರುಣೆಯಿಂದ ಅದನ್ನು ಎತ್ತಿ ದಡದಲ್ಲಿ ಹಾಕಿದ್ದಾರೆ. ಅಷ್ಟೇ ಮಾಡಿದ್ದಿದ್ರೆ ನಮಗಿಷ್ಟು ಕಥೆ ಸಿಗ್ತಾ ಇರಲಿಲ್ಲ. ಅವರು ಅದನ್ನು ಆಶ್ರಮದಲ್ಲಿ ಇಟ್ಕೊಂಡ್ರು, ಅದರ ಮೇಲೆ ಮಮತೆ ಬೆಳೆಸ್ಕೊಂಡ್ರು. ಸ್ವಲ್ಪ ದಿವಸ ಅದನ್ನು ಹಾಗೆ ಸುಮ್ಮನೆ ಕಟ್ಟಿ ಹಾಕಿದರು. ಆಮೇಲೆ ಯೋಚನೆ ಬಂತು, ಒಂದೇ ಕಡೆ ಈ ಮರಿಯನ್ನು ಕಟ್ಟಿ ಹಾಕಿದ್ದೇನೆ, ಅದಕ್ಕೂ ಬಹಳ ಬೇಜಾರಾಗತ್ತೆ, ಸ್ವಲ್ಪ ಓಡಾಡಿಸೋಣ ಅಂಥೇಳಿ ಜಿಂಕೆ ಮರಿನ ಹಿಡಿದುಕೊಂಡು ಎಲ್ಲ ಕಡೆ ಓಡಾಡಿಸ್ಕೊಂಡು ಬಂದರು. ಕೆಲವರು ನಾಯಿನ ಓಡಾಡಿಸ್ಕೊಂಡಿರ್ತಾರೆ, ಇವರಿಗೆ ಜಿಂಕೆ ಓಡಾಡಿಸೋ ಭಾಗ್ಯ. ಹಾಗಾಗಿ ಜಿಂಕೆಯನ್ನು ಓಡಾಡಿಸಿಕೊಂಡು ಬಂದಿದ್ದಾರೆ. ಅನಂತರ ಆ ಜಿಂಕೆಯ ಪಾಲನೆ ಪೋಷಣೆ ಮಾಡ್ತಾ ಮಾಡ್ತಾ ಅದರ ಮೇಲೆ ವ್ಯಾಮೋಹ ಹೆಚ್ಚಾಗಿ ತಮ್ಮ ಅನುಷ್ಠಾನಗಳೆಲ್ಲ ಮೊಟಕಾಗಿ ಜಿಂಕೆಯದೇ ಯೋಚನೆ, ಜಿಂಕೆಯ ಸಹವಾಸವೇ, ಜಿಂಕೆಯ ಒಡನಾಟವೇ ಹೆಚ್ಚಾಯಿತು. ಅವರಿಗೆ ಮರಣಕಾಲ ಬಂತು. ಮರಣಕಾಲ ಬಂದಾಗ ತನ್ನನ್ನು ಸಾಕಿದ ಯಜಮಾನನ ಬಗ್ಗೆ ಜಿಂಕೆ ಕಣ್ಣೀರು ಸುರಿಸ್ತಾ ಪಕ್ಕದಲ್ಲಿ ಮಲಗಿದೆ. ನಾನು ಸತ್ತರೆ ಈ ಜಿಂಕೆ ಗತಿ ಏನು ಪಾಪ ಅಂತ ಜಿಂಕೆಯನ್ನೇ ಯೋಚನೆ ಮಾಡ್ತಾ ದೇಹತ್ಯಾಗ ಮಾಡಿದರು. ಮನುಷ್ಯ ಪ್ರಾಣ ಪರಿತ್ಯಾಗ ಮಾಡುವಾಗ ಏನು ಆಲೋಚನೆ ಒಳಗಿದ್ದು ದೇಹತ್ಯಾಗ ಮಾಡ್ತಾನೆ, ಅದಕ್ಕನುಗುಣವಾದ ಜನ್ಮವೇ ಮುಂದೆ ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಭಗವಂತನನ್ನು ಚಿಂತನೆ ಮಾಡ್ತಾ ದೇಹತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ಹೇಳೋದು. ಜೀವನ ಪೂರ್ತಿ ಧರ್ಮ ಮಾರ್ಗದಲ್ಲಿದ್ದು ಋಷಭವಾಸುದೇವನ ಉಪದೇಶದಂತೆ ರಾಜ್ಯಭಾರವನ್ನು ಮಾಡಿಕೊಂಡು ವಿರಕ್ತರಾದವರಿಗೆ ಅವರ ಪ್ರಾರಬ್ಧ ಕರ್ಮದಿಂದ ಜಿಂಕೆಯ ಮರಿಯ ಮೇಲೆ ಮೋಹ ಬಂದು ಜಿಂಕೆಯನ್ನೇ ಧ್ಯಾನ ಮಾಡ್ತಾ ದೇಹತ್ಯಾಗ ಮಾಡಿ ಜಿಂಕೆಯಾಗಿ ಹುಟ್ಟಿದರು. ಆದರೆ ಜಿಂಕೆಯ ಮಮತೆ ಬೆಳೆಸಿಕೊಳ್ಳುವ ಮುಂಚೆ ಅವರು ಬೇಕಾದಷ್ಟು ಭಗವಂತನ ಆರಾಧನೆ ಮಾಡಿದ್ದರಿಂದ ಅದರ ಪ್ರಭಾವದಿಂದ ಜಿಂಕೆಯಾಗಿ ಹುಟ್ಟಿದಾಗ ಜನ್ಮಾಂತರದ ಸ್ಮರಣೆಯನ್ನು ಭಗವಂತ ಕೊಟ್ಟಿದ್ದ. ಆಗ ಅವರಿಗೆ ಅರ್ಥ ಆಯಿತು, ಎಲ್ಲದರ ಮೇಲೆ ವ್ಯಾಮೋಹವನ್ನು ಬಿಟ್ಟಂಥ ನನಗೆ ಈ ಜಿಂಕೆಯ ವ್ಯಾಮೋಹ ಹತ್ತುಕೊಂಡು ಈಗ ಜಿಂಕೆಯ ಜನ್ಮ ಬಂತು. ಆದರೆ ನಾನು ಜಿಂಕೆಯಾಗಿ ಹುಟ್ಟಿದ್ದೇನೆ, ಜಿಂಕೆಯಾಗಿ ಬದುಕಬಾರದು ಅಂತ ಯೋಚನೆ ಮಾಡಿದ್ರು. ಹಾಗಾಗಿ ಅವರು ಭಗವಂತನ ಧ್ಯಾನ ಮಾಡಿಕೊಂಡೇ ಜಿಂಕೆಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು. ಜಿಂಕೆಯಾಗಿ ದೇಹತ್ಯಾಗ ಮಾಡುವಾಗ ಭಗವಂತನ ಧ್ಯಾನ ಮಾಡಿಕೊಂಡು ದೇಹತ್ಯಾಗ ಮಾಡಿದರು. ಮತ್ತೆ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ್ದಾರೆ. ಆಗಲೂ ಅವರಿಗೆ ಜನ್ಮಾಂತರದ ನೆನಪಿತ್ತು. ಹಾಗಾಗಿ ಆಗ ತೀರ್ಮಾನ ಮಾಡಿದ್ರು, ನನ್ನ ಮೇಲೂ ಯಾರಿಗೂ ಅಭಿಮಾನ ಬೆಳೆಯಬಾರದು, ಬೆಳೆಯದಂತೆ ನೋಡ್ಕೋಬೇಕು. ನನಗೂ ಇನ್ನೊಬ್ಬರ ಮೇಲೆ ಅಭಿಮಾನ ಬೆಳೆಯಬಾರದು. ಯಾಕೆಂದರೆ ಈ ಅಭಿಮಾನ ಪಾಶ ಅಂತ ಯೋಚನೆ ಮಾಡಿ ಅವರು ಯಾರ ಜೊತೆಯಲ್ಲೂ ಮಾತುಕತೆ ವ್ಯವಹಾರ ಏನೂ ಇಲ್ಲ. ದೇಹದ ಮೇಲೇ ಅಭಿಮಾನ ಇರಲಿಲ್ಲ. ತಂದೆ ಇದ್ದರು, ಅವರು ಉಪನಯನ ಮಾಡಿದ್ರು, ವೇದಾಭ್ಯಾಸ ಮಾಡಿಸಿದ್ರು, ಎಲ್ಲವನ್ನು ಕಲ್ತ್ಕೊಂಡ್ರು. ಆನಂತರ ತಂದೆ ಹೋದ ಮೇಲೆ ಮಕ್ಕಳು ಮನೆಯಿಂದ ಹೊರಗೆ ಹಾಕಿದರು. ಯಾಕೆ ಹೊರಗೆ ಹಾಕ್ತೀರಿ ಅಂತ ಕೇಳಲಿಲ್ಲ. ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಲಿಲ್ಲ. ದೇವರು ಹೇಗೆ ಪ್ರೇರಣೆ ಮಾಡ್ತಾನೆ ಹಾಗೆ ಜೀವನವನ್ನು ಸಾಗಿಸ್ತಾ ಬಂದರು. ಒಮ್ಮೆ ಒಬ್ಬ ರಾಜ ತಾನು ಮಹಾಕಾಳಿಗೆ ಬಲಿ ಕೊಡಬೇಕು ಅಂತ ಒಬ್ಬನನ್ನು ಹಿಡ್ಕೊಂಡು ಬಂದಿದ್ದರು. ಅವನು ತಪ್ಪಿಸ್ಕೊಂಡು ಹೊರಟೋದ. ತನ್ನ ದೂತರಿಗೆ ಹೇಳಿದ, ಇನ್ಯಾರನ್ನಾದರೂ ಪುರುಷನನ್ನು ಬಲಿಗೆ ತೊಗೊಂಬನ್ನಿ ಅಂತ. ಅವರು ಈ ಜಡಭರತನನ್ನು ನೋಡಿದರು. ಆ ಜಡಭರತ ಮೈಕೈ ತುಂಬಿಕೊಂಡು ಲಕ್ಷಣವಾಗಿದ್ದ. ಹಾಗಾಗಿ ಇವನನ್ನು ಬಲಿ ಕೊಟ್ಟರೆ ಮಹಾಕಾಳಿಗೆ ಖುಷಿಯಾಗತ್ತೆ ಅಂಥೇಳಿ ಅವನನ್ನು ಎಳ್ಕೊಂಡು ಹೋದರು. ಯಾಕೆ ಎಳ್ಕೊಂಡು ಹೋಗ್ತೀರಿ, ಎಲ್ಲಿಗೆ ಎಳ್ಕೊಂಡು ಹೋಗ್ತೀರಿ ಅಂತ ಕೇಳಲಿಲ್ಲ. ಭಗವಂತನ ಇಚ್ಛೆಯಂತೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಅಂತ ಅಷ್ಟೇ ತೀರ್ಮಾನ. ನದಿ ಎಲ್ಲಿ ಹರ್ಕೊಂಡು ಹೋಗಬೇಕಂತ ಯೋಚನೆ ಮಾಡ್ಕೊಂಡು ಹರ್ಕೊಂಡು ಹೋಗಲ್ಲ. ಆ ನದಿ ಎಲ್ಲೆಲ್ಲಿ ಪಾತ್ರ ಸಿಗುತ್ತೆ ಹಾಗಾಗಿ ಹರಿದುಕೊಂಡು ಹೋಗಿ ಸಮುದ್ರ ಸೇರುತ್ತೆ. ಹಾಗೆ ಮನುಷ್ಯ
ತಾನು ಆಲೋಚನೆ ಮಾಡ್ಕೊಂಡು ನಾನು ಹೀಗಾಗ್ತೀನಿ ಹಾಗಾಗ್ತೀನಿ ಅಂತ ಅಂದ್ಕೊಂಡಾಗಲೇ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಭಗವಂತ ಹೇಗೆ ನಡೆಸ್ಕೊಂಡು ಹೋಗ್ತಾನೋ, ಯಾವ್ಯಾವ ಕಾಲಕ್ಕೆ ಎಲ್ಲೆಲ್ಲಿಂದ ಏನೇನು ಪ್ರಚೋದನೆ ಕೊಟ್ಟು ಯಾವ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸ್ತಾನೋ ಹಾಗೆ ಸಾಕ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡಿದ್ರೆ ಅರ್ಧ ಉದ್ವೇಗ ಕಡಿಮೆ ಆಗತ್ತೆ. ಹಾಗಾಗಿ ಅವರು ಬಲಿ ಕೊಡಲಿಕ್ಕೆ ಅಂಥೇಳಿ ಅವನಿಗೆ ಸ್ನಾನ ಮಾಡಿಸಿದರು, ಕೆಂಪು ಹೂವಿನ ಮಾಲೆ ಕೊರಳಿಗೆ ಹಾಕಿದರು, ಕೆಂಪು ಬಟ್ಟೆಯನ್ನು ಉಡಿಸಿದರು, ಭದ್ರಕಾಳಿಯ ಮುಂದೆ ತಲೆ ತಗ್ಗಿಸಿ ಕೂತ್ಕೊಳ್ಳೋಕ್ಕೆ ಹೇಳಿದರು. ತಲೆ ತಗ್ಗಿಸಿ ಕೂತ್ಕೊಂಡ. ಆಗಲೂ ಮನಸ್ಸಿನಲ್ಲಿ ಆತಂಕ ಇಲ್ಲ. ಆ ರಾಜ ಇನ್ನೇ ಖಡ್ಗವನ್ನು ಹಿಡಿದು ಅವನನ್ನು ಬಲಿ ಕೊಡಬೇಕು ಅಂತ ಖಡ್ಗ ಎತ್ತಿದಾಗ ಮಹಾಕಾಳಿ ಇಂಥ ಭಾಗವತೋತ್ತಮನನ್ನು ಬಲಿಯಾಗಿ ಪಡೆಯಲಿಕ್ಕೆ ಅವಳು ಇಷ್ಟಪಡಲಿಲ್ಲ. ಹಾಗಾಗಿ ಆ ಖಡ್ಗವನ್ನು ಹಿಡಿದುಕೊಂಡು ಅವರನ್ನೇ ಓಡಿಸಿದ್ದಾಳೆ. ಬಿಡುಗಡೆ ಆಯಿತು ಅಂತ ಅಂದಮೇಲಾದ್ರೂ ಒಂದು ಮುಖದಲ್ಲಿ ಸಂತೋಷ ಬೇಕಲ್ಲ, ಆ ಸಂತೋಷವೂ ಇಲ್ಲ. ವೀರಪ್ಪನ ಕರ್ಕೊಂಡು ಹೋಗಿ ವಾಪಸ್ ಬಿಟ್ಟರೆ ಎಷ್ಟು ಖುಷಿಯಾಗತ್ತೆ, ಇನ್ನೊಂದು ಜನ್ಮ ಪಡೆದಾಗ ಆಗುತ್ತಾಯಿತು. ಆದರೆ ಆ ಸಂತೋಷವೂ ಮುಖದಲ್ಲಿಲ್ಲ. ಹೀಗೆ ಆಗಬೇಕು ಅಂತ ಭಗವಂತನ ಸಂಕಲ್ಪ ಅಂತ ಅಂದುಕೊಂಡು ನಿರಾತಂಕವಾಗಿದ್ದಾರೆ. ಅನಂತರ ರಘುಗಣ ಮಹಾರಾಜರು ಅವರು ಕಪಿಲ ವಾಸುದೇವನ ಬಳಿಗೆ ಉಪದೇಶ ಪಡೆಯಲಿಕ್ಕೆ ಅಂತ ಹೊರಟವರು ಪಲ್ಲಕ್ಕಿಯಲ್ಲಿ ಕೂತು ಹೋಗ್ತಾ ಇದ್ದಾರೆ. ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೆ ಅವರಿಗೆ ಅಷ್ಟಷ್ಟು ದೂರ ಪಲ್ಲಕ್ಕಿ ಹೊತ್ಕೊಂಡು ಹೋಗಲಿಕ್ಕೆ ಆಜ್ಞೆ ಮಾಡ್ತಾ ಇದ್ದಾನೆ. ಒಂದು ಕಡೆಗೆ ಬಂದಾಗ 3 ಜನ ಪಲ್ಲಕ್ಕಿ ಹೊರುವವರು ಸಿಕ್ಕಿದ್ರು. ಒಬ್ಬರು ಪಲ್ಲಕ್ಕಿ ಹೊರಲಿಕ್ಕೆ ಸಿಗಲಿಲ್ಲ. ತನ್ನ ಯಾರನ್ನಾರು ಕರ್ಕೊಂಡು ಬರೋಕ್ಕೆ ಅಂತ ಹೇಳಿದ್ರು. ಆಗ ಜಡಭರತನನ್ನು ಕರ್ಕೊಂಡು ಹೋದರು. ಜಡಭರತನನ್ನು ಕರ್ಕೊಂಡು ಹೋಗಿ ಪಲ್ಲಕ್ಕಿ ಹೊರಿಸಿದರು. ಅದಕ್ಕೂ ಯಾಕೆ ಹೊರಬೇಕು ಏನೂ ಕೇಳಲಿಲ್ಲ, ಹೊತ್ಕೊಂಡು ಹೊರಟ. 3 ಜನ ಪಲ್ಲಕ್ಕಿ ಹೊತ್ತವರಿಗೆ ಪಲ್ಲಕ್ಕಿಯಲ್ಲಿ ಕುಳಿತಿರುವ ರಾಜನಿಗೇನೂ ಆಗಬಾರ್ದು ಅಂತ ಅವರ ಯೋಚನೆ. ಜಡಭರತನಿಗೆ ನೆಲದ ಮೇಲೆ ಓಡಾಡುವ ಕ್ರಿಮಿಕೀಟಗಳಿಗೇನೂ ಆಗಬಾರ್ದು ಅಂತ ಯೋಚನೆ. ಇವನು ಅಲ್ಲಿಂದ ಇಲ್ಲಿಗೆ ಹೆಜ್ಜೆ ಹಾಕಿ ಹಾರಿಕೊಂಡು ಹೋಗ್ತಾ ಇರುವಾಗ ರಾಜನಿಗೆ ಅಡ್ಡಪಲ್ಲಕ್ಕಿ ಉತ್ಸವ ಶುರುವಾಯಿತು. ಅವನಿಗೆ ಸಿಟ್ಟುವಂತವನಿಗೆ ಸಿಟ್ಟು ಬಂದು ಗದರಿದ, ಸರಿಯಾಗಿ ಕರ್ಕೊಂಡು ಹೋಗ್ರಿ ಅಂತ ಗದರಿದ. ಆಗ ಅವರಂದರು, ಈ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಇವ್ರದೇ ಪ್ರಾಬ್ಲಮ್ಮು, ನಮ್ಮದೇ ಎಲ್ಲ ಸರಿ, ನಾವೆಲ್ಲ ಸರಿಯಾಗಿ ಹೊತ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಜಡಭರತನನ್ನು ತೋರಿಸಿದರು. ಆಗ ಜಡಭರತನಿಗೆ ಗದರಿಸಿ ಹೇಳ್ದ, ಏನಪ್ಪ ತಮ್ಮ, ಬಹಳ ದೂರದಿಂದ ನೀವು ಒಬ್ಬನೇ ಎತ್ಕೊಂಡು ಬಂದಿದ್ದು ಕಾಣುತ್ತೆ, ಬಹಳ ಸಣ್ಣಗಿದ್ದಿ ಪಾಪ, ಕೈಲಿ ಶಕ್ತಿ ಇಲ್ಲ ಅಂತ ಅವನ ದೇಹ ಸ್ಥೂಲವಾಗಿದ್ದದ್ದನ್ನು ಮೂದಲಿಸಿ ಮಾತನಾಡ್ದ. ಜಡಭರತರು ಇದುವರೆಗೂ ಬಾಯಿ ಬಿಟ್ಟಿರಲಿಲ್ಲ. ಇವತ್ತು ಬಾಯಿ ಬಿಟ್ಟರು ರಘುಗಣ ಮಹಾರಾಜರು ಉದ್ಧಾರ ಆದರು. ಬಾಯಿ ಬಿಟ್ಟರೆ ಇನ್ನೊಬ್ಬರು ಉದ್ಧಾರ ಆಗಬೇಕು, ಸುಮ್ಮನೆ ಬಾಯಿ ಬಿಡ್ತಾ ಇರಬಾರ್ದು. ಆ ಜಡಭರತರು ಹೇಳಿದರು, ನಿನ್ನ ಪಲ್ಲಕ್ಕಿಯನ್ನು ಸರಿಯಾಗಿ ಹೊತ್ಕೊಂಡು ಹೋಗು ಅಂತ ಗದರಿದ ರಾಜ. ಪಲ್ಲಕ್ಕಿಯನ್ನು ಯಾರು ಹೊತ್ತಿದ್ದಾರೆ ಅವ್ರಿಗೆ ಹೇಳಪ್ಪ, ನನಗೇನು ಹೇಳ್ತಿ ಎಂದು ಜಡಭರತರು. ಈ ಮಾತೇ ವಿಚಿತ್ರ ಅಂತ ಅನ್ನಿಸ್ತು. ಪಲ್ಲಕ್ಕಿಯ ಹಿಡಿಯನ್ನು ಹೆಗಲ ಮೇಲಿಟ್ಟುಕೊಂಡು ಪಲ್ಲಕ್ಕಿ ಹೊತ್ತವರಿಗೆ ಹೇಳು, ನನಗೇನು ಹೇಳ್ತಿ ಅಂತಂದರೆ ಇದೇನು ವಿಚಿತ್ರ ಅಂತ ಅನ್ನಿಸ್ತು. ಆಗ ಜಡಭರತರು ಹೇಳಿದರು, ನಿನ್ನ ಪಲ್ಲಕ್ಕಿಯ ಭಾರವನ್ನು ನನ್ನ ಹೆಗಲು ಹೊತ್ತಿದೆ, ಹೆಗಲಿನ ಭಾರವನ್ನು ಸೊಂಟ ಹೊತ್ತಿದೆ, ಸೊಂಟದ ಭಾರವನ್ನು ಪಾದಗಳು ಹೊತ್ತಿದೆ, ಪಾದದ ಭಾರವನ್ನು ಭೂಮಿ ಹೊತ್ತಿದೆ, ಭೂಮಿಯ ಭಾರವನ್ನು ಶೇಷದೇವರು ಹೊತ್ತಿದ್ದಾರೆ, ಶೇಷದೇವರ ಭಾರವನ್ನು ಕೂರ್ಮ ರೂಪದಿಂದ ವಾಯುದೇವರು ಹೊತ್ತಿದ್ದಾರೆ, ಅವರನ್ನು ಭಗವಂತ ಕೂರ್ಮ ರೂಪದಿಂದ ಹೊತ್ತಿದ್ದಾರೆ. ನಿನ್ನ ಹೊತ್ತವರು ಯಾರು ಅವ್ರಿಗೆ ಹೇಳು, ನನಗೇನು ಹೇಳ್ತಿ ಅಂದರು. ಆಗ ಇಷ್ಟು ಕೇಳಿ ಜಡಭರತನ ಮಾತು ಕೇಳಿ ಅವರಿಗೆ ಯೋಚನೆ ಆಯಿತು, ರಘುಗಣ ಮಹಾರಾಜನಿಗೆ ಇಷ್ಟು ಹೇಳಿದ ಮೇಲೂ ನಾನು ಪಲ್ಲಕ್ಕಿಯಲ್ಲೇ ಕೂತ್ರೆ ಈ ಪಲ್ಲಕ್ಕಿನೇ ನನಗೆ ಅನ್ಲಕ್ಕಿ ಆಗತ್ತೆ ಅಂತ ಅರ್ಥ ಆಯಿತು. ಪಲ್ಲಕ್ಕಿನ ಕೆಳಗೆ ಧುಮುಕಿ ರಘುಗಣ ಮಹಾರಾಜನ ಪಾದಕ್ಕೆ ಬಿದ್ದರು. ನೀವು ಯಾರೋ ಬೂದಿ ಮುಚ್ಚಿದ ಕೆಂಡದಂತೆ ಮಹಾಜ್ಞಾನಿಗಳು, ನೋಡಲಿಕ್ಕೆ ಹೀಗೆ ಕಾಣ್ತಾ ಇದ್ದೀರಿ, ದಯವಿಟ್ಟು ಕ್ಷಮಿಸಿ ಹಾಗೆ ಅಂತ ರಘುಗಣ ಮಹಾರಾಜರು ಜಡಭರತರಿಗೆ ಶರಣಾದರು. ಜಡಭರತರು ಹೇಳಿದರು, ಈ ದೇಹ ಬೇರೆ ನಾನು ಬೇರೆ ಅನ್ನುವ ಎಚ್ಚರ ಇಲ್ಲದೆ ದೇಹ ಸ್ಥೂಲವಾಗಿದೆ ಅಂತ ಹೇಳಿ ನನ್ನನ್ನು ಸಣ್ಣಗಿದ್ದಿ ಅಂತ ಮೂದಲಿಸಿ ಮಾತಾಡ್ತಾ ಇದ್ದಿ, ದೇಹ ಆತ್ಮಗಳ ಭೇದವೇ ಗೊತ್ತಿಲ್ಲ, ಎಂಥ ವಿಚಿತ್ರವಾದ ಮನುಷ್ಯ ನೀನು ಹಾಗೆ ಅಂತಂದರು. ನೀನು ಕುಳಿತ ಪಲ್ಲಕ್ಕಿಯನ್ನು ಸುಟ್ಟು ಬೂದಿ ಮಾಡಿದರೆ, ಪಲ್ಲಕ್ಕಿಯಲ್ಲಿ ಕೂತ ನಿನ್ನ ದೇಹವನ್ನು ಸುಟ್ಟು ಬೂದಿ ಮಾಡಿದರೆ ಯಾವುದು ರಾಜನ ಬೂದಿ ಯಾವುದು ಪಲ್ಲಕ್ಕಿಯ ಬೂದಿ ಅಂತ ಗೊತ್ತಾಗಲ್ಲ. ಹೀಗೆ ಬೂದಿಯಾಗುವ ಪಲ್ಲಕ್ಕಿ ಒಳಗೆ ಬೂದಿಯಾಗುವ ದೇಹದಲ್ಲಿ ಕೂತ್ಕೊಂಡು ನಾನು ಈ ದೇಶದ ರಾಜ ಅಂತ ಹಾರಾಡ್ತಾ ಇದ್ದೀಯಲ್ಲ, ಯಾವ ಸೀಮೆ ರಾಜ ನೀನು? ರಾಜ ಅನ್ನೋ ಶಬ್ದಕ್ಕೆ ಪ್ರಜೆಗಳನ್ನು ಸಂತೋಷಪಡಿಸುವವನು ಅಂತ ಅರ್ಥ. ಪ್ರಜೆಗಳ ಮೇಲೆ ಬಿಟ್ಟು ಭಾರ ಹೊರಿಸ್ಕೊಂಡು ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದೀನಿ ನೀನು, ನಿನ್ನನ್ನು ರಾಜ ಅಂತ ಯಾರು ಕರಿಬೇಕು ಹಾಗೆ ಅಂತ ರಘುಗಣ ಮಹಾರಾಜರನ್ನು ಕೆಣಕಿ ಜಡಭರತರು ಮಾತನಾಡಿದರು. ಆಗ ಜಡಭರತರ ಮಾತು ಕೇಳಿ ಅವನಿಗೆ ತನ್ನ ಇತಿಮಿತಿಯ ತಿಳುವಳಿಕೆ ಬಂತು. ಮಹಾಭಾರತದಲ್ಲಿ ಒಂದು ರೋಚಕವಾದ ಕಥೆ ಬರುತ್ತೆ. ಒಬ್ಬ ಬ್ರಹ್ಮವಾದಿನಿ ಮಹಿಳೆ ಜನಕ ಮಹಾರಾಜರನ್ನು ಭೇಟಿಯಾಗಲಿಕ್ಕೆ ಬರ್ತಾರೆ. ಜನಕ ಮಹಾರಾಜರು ದೊಡ್ಡ ಕರ್ಮಯೋಗಿಗಳು ಅಂತ ನಾವೆಲ್ಲ ಕೇಳಿದ್ದೇವೆ.
ಅಂತಹ ಜನಕ ಮಹಾರಾಜರನ್ನು ಭೇಟಿ ಮಾಡಬೇಕು ಅಂತ ಒಬ್ಬ ಬ್ರಹ್ಮಜ್ಞಾನಿ ಮಹಿಳೆ ಬರ್ತಾಳೆ. ಆಗ ಆ ಮಹಿಳೆ ಬಂದ ಕೂಡಲೇ ಜನಕ ಮಹಾರಾಜರು ಸರಳವಾಗಿ ಕೇಳ್ತಾರೆ, ನೀವು ಯಾರು, ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಸಮಾಚಾರ ಹಾಗೆ ಅಂತ. ಇಷ್ಟು ಎಲ್ಲರನ್ನೂ ನಾರ್ಮಲಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಇದು. ಈ ಪ್ರಶ್ನೆ ರಾಜ ಕೇಳಿದರೆ ಆ ಮಹಿಳೆ ಹೇಳಿದ್ಲು, ನಿಮ್ಮ ಪ್ರಶ್ನೆ ಕೇಳಿದ ಮೇಲೆ ನಿಮ್ಮ ಬಗ್ಗೆ ಇದ್ದ ದೊಡ್ಡ ಭ್ರಮೆ ಪರಿಹಾರ ಆಯಿತು ಅಂದರು. ಏನು ಹೀಗೆ ಹೇಳ್ತಾ ಇದ್ದಾಳೆ ಅಂತ ರಾಜ ಗಾಬರಿಯಾದ. ನೀವು ದೊಡ್ಡ ಯೋಗಿಗಳು ಅಂತ ಕೇಳಿ ನೋಡೋಣ ಅಂತ ಬಂದೆ. ನಿಮ್ಮ ಪ್ರಶ್ನೆ ನೋಡಿದ್ರೆ ನೀವು ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಯಾರು ಅಂತ ಕೇಳ್ತಾ ಇದ್ದೀರಿ. ನೀವು ಎಲ್ಲಿಂದ ಬಂದರೋ ನಾನು ಅಲ್ಲಿಂದನೇ ಬಂದಿರೋದು ಈ ಪ್ರಪಂಚಕ್ಕೆ. ನೀವು ಎಲ್ಲಿಗೆ ಹೋಗ್ತಿರೋ ನಾನು ಅಲ್ಲಿಗೆ ಹೋಗೋದು. ಆದ್ದರಿಂದ ನಿಮ್ಮ ಪ್ರಶ್ನೆ ಅರ್ಥ ಏನು, ಇದಿಷ್ಟು ನನ್ನ ಸಾಮ್ರಾಜ್ಯ, ನೀವು ಯಾರ ರಾಜ್ಯದಿಂದ ಬಂದಿದ್ದೀರಿ, ಯಾವ ರಾಜ್ಯಕ್ಕೆ ಹೋಗ್ತೀರಿ ಅಂತ ನಿಮ್ಮ ಪ್ರಶ್ನೆಯ ಅಭಿಪ್ರಾಯ. ಆದರೆ ಜಗತ್ತಿಗೆಲ್ಲ ನಾನು ತಿಳ್ಕೊಂಡಿರುವ ಹಾಗೆ ಜಗತ್ತಿಗೆಲ್ಲ ಒಬ್ಬನೇ ರಾಜ, ಅದು ಭಗವಂತ. ಇಡೀ ಪ್ರಪಂಚ ಅವನ ಸಾಮ್ರಾಜ್ಯ. ನಿಮ್ಮ ಸಾಮ್ರಾಜ್ಯ ಎಲ್ಲಿದೆ? ಆ ಬ್ರಹ್ಮವಾದಿನಿ ಮಹಿಳೆ ಕೇಳ್ತಾಳೆ, ನಾನು ಈ ದೇಶದ ರಾಜ ಅಂತ ಒಂದು ದೇಶವನ್ನು ನೀವು ಹೇಳ್ತೀರಿ. ಆ ದೇಶದೊಳಗೆ ಒಂದು ರಾಜಧಾನಿ ಅಂತಿದೆ, ಆ ರಾಜಧಾನಿ ಒಳಗೆ ಒಂದು ಅರಮನೆ ಅಂತಿದೆ, ಅರಮನೆ ಒಳಗೆ ಒಂದು ಅಂತಃಪುರ ಅಂತಿದೆ, ಅಂತಃಪುರದ ಮೂಲೆಯಲ್ಲಿ ಒಂದು ಮಂಚ ಇದೆ, ಅದರ ಅರ್ಧ ನಿಮ್ಮ ಹೆಂಡತಿಗೆ ಬಿಟ್ಟು ಅರ್ಧ ಮಂಚದ ಮೇಲೆ ಮಲ್ಕೋತೀರಿ. ಅರ್ಧ ಮಂಚದ ಮೇಲೆ ಮಲ್ಕೊಂಡು ಈ ರಾಜ್ಯ ನಂದು ಅಂತ ಹಾರಾಡ್ತೀರಲ್ಲ, ಯಾವ ರಾಜ್ಯ ನಿಮ್ಮದು ಹಾಗೆ ಅಂತ ಆ ಮಹಿಳೆ ಕೇಳ್ತಾ ಇದ್ದಾಳೆ. ಅವರವರ ಮನೆಯಲ್ಲಿ ಅವರವರ ಹೆಂಡತಿ ಮಕ್ಕಳು ಅವರವ್ರ ಮಾತು ಕೇಳಿದ್ರೆ ಅವರವರ ಮನೆ ಸಾಮ್ರಾಜ್ಯಕ್ಕೆ ಅವರವರ ಜನಕ ಮಹಾರಾಜರು, ನಿಮ್ಮದೇನು ದೊಡ್ಡಸ್ತಿಗೆ ಅಂತ ಕೇಳ್ತಾ ಇದ್ದಾಳೆ. ಆಗ ಆ ಜನಕ ಮಹಾರಾಜರು ಈಕೆಯ ಪ್ರಶ್ನೆ ಕೇಳಿ ಅವರೇ ಬೆರಗಾಗಿ ಕೈ ಮುಗಿದರು. ಇಂತಹ ದೇಶ ನಂದು ನಂದು ಅನ್ನುವ ಅಭಿಮಾನ ಬಿಡದೆ ಹೋದ ಮೇಲೆ ನೀವೆಂಥ ಯೋಗಿಗಳು ಅಂತ ಜನಕರಾಜನನ್ನೇ ಕೇಳಿದಂತಹ ಬ್ರಹ್ಮವಾದಿನಿಯಾದ ಮಹಿಳೆಯ ಕಥೆ ಮಹಾಭಾರತದಲ್ಲಿ ಬರುತ್ತೆ. ಹಾಗಾಗಿ ರಹುಗಣ ಮಹಾರಾಜರಿಗೆ ಜಡಭರತರ ಸಂಘ, ಅವರ ಮಾತುಕತೆಗಳು ಕೇಳಿ ಅವರಿಗೆ ಆ ದೇಹಾಭಿಮಾನ ಹೋಯಿತು, ಅಹಂಕಾರ ಹೋಯಿತು. ಭಗವಂತ ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲಿ ಇರ್ತಾನೆ ಅಂತ ಗೊತ್ತಿಲ್ಲ. ಶಿಶುರೂಪದಿಂದ ಇರುವ ಭಗವಂತನ ರೂಪಗಳಿಗೆ ನಮಸ್ಕಾರ, ಯುವಕ ರೂಪದಿಂದ ಇರುವ ಭಗವಂತನ ರೂಪಗಳಿಗೆ ನಮಸ್ಕಾರ. ಹೀಗೆಲ್ಲ ಭಗವಂತ ಮತ್ತು ಶಿಶುಗಳಂತೆ ಕಾಣುವಂತಹ ಜ್ಞಾನಿಗಳಿಗೆ ನಮಸ್ಕಾರ, ಯುವಕರಲ್ಲಿ ಅಡಗಿದ ಜ್ಞಾನಿಗಳಿಗೆ ನಮಸ್ಕಾರ, ವೃದ್ಧರಲ್ಲಿ ಅಡಗಿದ ಜ್ಞಾನಿಗಳಿಗೆ ನಮಸ್ಕಾರ ಅಂಥೇಳಿ ರಹುಗಣ ಮಹಾರಾಜರು ಆ ಭಗವಂತನ ಮಹಿಮೆಯನ್ನು ಚಿಂತನೆ ಮಾಡ್ತಾರೆ. ಹೀಗೆ ಒಂದು ಮುಹೂರ್ತ ಕಾಲ ಸಜ್ಜನರ ಸಂಘ ಆದರೆ ಇಷ್ಟು ಪರಿವರ್ತನೆಯಾಗತ್ತೆ ಅನ್ನುವುದನ್ನು ರಹುಗಣ ಮಹಾರಾಜರು ಇದು ಭಗವಂತನ ಕರುಣೆ ಅಂತ ಸ್ಮರಣೆ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಸಂಸಾರದ ಸ್ವರೂಪವನ್ನು ಕೇಳ್ತಾ ಇದ್ದಾರೆ. ಅದನ್ನು ರಹುಗಣ ಮಹಾರಾಜರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆನಂತರ ಪ್ರಿಯವ್ರತ ಮಹಾರಾಜರ ವಂಶದಲ್ಲಿ ಗಯ ಅಂತ ಒಬ್ಬ ರಾಜ, ಆ ಗಯನ ಮಹಿಮೆಯೆಲ್ಲ ಹೇಳ್ತಾರೆ. ಭೂಗೋಳ ಖಗೋಳಗಳ ವರ್ಣನೆ ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಭೂಗೋಳ ಖಗೋಳಗಳ ವರ್ಣನೆ ಹೇಳ್ತಾರೆ. ನಾವು ಜಂಬೂದ್ವೀಪೆ, ಭರತಖಂಡೆ, ದಂಡಕಾರಣ್ಯೆ ಅಂತ ಸಂಕಲ್ಪ ಮಾಡ್ತೇವೆ. ಸುತ್ತಲೂ ಮೇರು ಪರ್ವತದ ಸುತ್ತಲೂ ಕೂಡ 4 ಬೆಟ್ಟ ಪರ್ವತಗಳಿದೆ. ಒಂದೊಂದು ಪರ್ವತದ ಮೇಲೆ ಒಂದೊಂದು ಮರಗಳಿದೆ. ಒಂದು ಪರ್ವತದ ಮೇಲೆ ಜಂಬೂ ವೃಕ್ಷ ಇದೆ, ಅಂದರೆ ನೇರಳೆ ಮರ, ಜಂಬೂ ವೃಕ್ಷ ಇದೆ. ಆ ಜಂಬೂ ವೃಕ್ಷ ಇರತಕ್ಕ ಪ್ರದೇಶವನ್ನು ಜಂಬೂದ್ವೀಪ ಅಂತ ಕರೀತಾ ಇದ್ದಾರೆ. ಅನೇಕ 9 ವರ್ಷಗಳಿದೆ. ಅದರೊಳಗೆ ಭರತ ವರ್ಷ ಅಂತ ಒಂದು, ಅದು ನಮ್ಮ ಕಣ್ಣಿಗೆ ಕಾಣುವ ಈ ಪ್ರಪಂಚ ಏನಿದೆ ಇದೆಲ್ಲ ಭರತ ವರ್ಷ, ಭರತಖಂಡ. ಈ ಭರತಖಂಡದಲ್ಲಿ ನಾವಿದ್ದೇವೆ ಅನ್ನುವುದನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರವೇ ಸಂಕಲ್ಪದಲ್ಲಿ ಅದನ್ನೆಲ್ಲ ಸೇರಿಸಿದ್ದಾರೆ. ಜನ್ಮಾಂತರದ ಪುಣ್ಯ ವಿಶೇಷ ಇದ್ದರೆ ಭಾರತದಂತಹ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಪಡೀತಾರೆ. ಸಾಧನೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳಿರ್ತಕ್ಕಂಥ ದಿವ್ಯವಾದ ಕರ್ಮಭೂಮಿ ಈ ಭಾರತ. ಪುಣ್ಯ ನದಿಗಳೆಲ್ಲ ಹರಿಯುವ ಪುಣ್ಯ ಕ್ಷೇತ್ರ ಇದು. ಅನೇಕ ಕ್ಷೇತ್ರಗಳಲ್ಲಿ ಕ್ಷೇತ್ರಗಳನ್ನು ಕಂಗೊಳಿಸುವ ಪವಿತ್ರವಾದ ಭೂಮಿ ಈ ಭಾರತ. ದೇವತೆಗಳು ಕೂಡ ನಮಗೆ ಭಗವಂತನ ಅನುಗ್ರಹ ಇದ್ದರೆ ಈ ಭಾರತ ಪುಣ್ಯ ಭೂಮಿಯಲ್ಲಿ ಜನ್ಮ ಪಡೆದು ನಾವು ಸಾಧನೆ ಮಾಡಿಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಹಾಗೆ ಅಂತ ಭಾರತದ ಮಹಿಮೆಯನ್ನೆಲ್ಲ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ನರಕಗಳನ್ನು ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. 84 ಲಕ್ಷ ನರಕಗಳಲ್ಲಿ 21 ನರಕಗಳನ್ನು ಆಯ್ಕೆ ಮಾಡಿ ಅದನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. 84 ಲಕ್ಷ ನರಕದಲ್ಲಿ 21 ನರಕವನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅದು ಸೂಪರ್ ನರಕಗಳು ಅಂತ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು. ಅಂದರೆ ಅಂತಹ ಘನಘೋರವಾದ ನರಕ ಅಂತ ಅರ್ಥ.
ಆ ನರಕಕ್ಕೆ ಹೋಗಿ ಬೀಳುವ ಸಾಧನ ಯಾವುದು ಅಂದರೆ ನಾವು ದಿನನಿತ್ಯ ಮಾಡುವ ಅನೇಕ ಪಾಪಕರ್ಮಗಳನ್ನೆಲ್ಲ ಅಲ್ಲಿ ಹೇಳ್ತಾರೆ. ಆಗ ಅದರೊಳಗೆ ಅನೇಕ ಹೇಳ್ತಾರೆ. ಅದರೊಳಗೆ ಒಂದು ನಾವು ಗಮನಿಸಬೇಕಾದದ್ದು, ಯಾರು ತಮ್ಮನ್ನೇ ತಾವು ಮಹಾನುಭಾವರು ಅಂತ ಭ್ರಮಿಸಿಕೊಂಡು ತನಗಿಂತ ವಯಸ್ಸಿನಲ್ಲಿ, ತಪಸ್ಸಿನಲ್ಲಿ, ವಿದ್ಯೆಯಲ್ಲಿ, ಸಾಧನೆಯಲ್ಲಿ ಹಿರಿಯರಾದವರನ್ನು ಗೌರವಿಸದೆ ಅವಗಣಿಸ್ತಾರೆ, ಅವರಿಗೆ ಕ್ಷಾರಕರ್ದಮ ಅಂತ ಒಂದು ನರಕ. ಕ್ಷಾರಕರ್ದಮ ಅಂದರೆ ಉಪ್ಪಿನ ಕೆಸರು, ಅದರಲ್ಲಿ ತಲೆ ಕೆಳಗೆ ಹಾಕಿ ಹೂತು ಹಾಕ್ತಾರೆ. ನಮಗಿಂತ ಆಶ್ರಮದಲ್ಲಿ ಹಿರಿಯರಾದವರು, ನಮಗಿಂತ ವಿದ್ಯೆಯಲ್ಲಿ ಹಿರಿಯರಾದವರು, ನಮಗಿಂತ ಸಂಬಂಧದಲ್ಲಿ ಹಿರಿಯರಾದವರು, ನಮಗಿಂತ ಸಾಧನೆಯಲ್ಲಿ ಹಿರಿಯರಾದವರು, ಅವರನ್ನು ನಮ್ಮನ್ನು ನಾವೇ ದೊಡ್ಡವರು ಅಂತ ಭ್ರಮೆಗೆ ಒಳಗಾಗಿ ಯಾರು ಅವಮಾನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಅವರನ್ನು ಕ್ಷಾರಕರ್ದಮ ಅನ್ನುವ ನರಕದಲ್ಲಿ ಹಾಕ್ತಾರೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮಗೆ ಮುಖ್ಯವಾಗಿ ಗಮನಿಸಬೇಕಾದಂಥ ಮಾತು. ಇನ್ನು ಆ ಪ್ರಾಣಿಗಳನ್ನು ಈ ಪ್ರಾಣಿಗಳನ್ನು ಕೊಂದರೆ ಅದೆಲ್ಲ ಮುಂದೆ ಹೇಳ್ತಾ ಬೇಕಾಷ್ಟು ನರಕಗಳು ಹೇಳ್ತಾರೆ. ಇಷ್ಟೆಲ್ಲ ನರಕಗಳ ಸುದ್ದಿ ಕೇಳಿದ ಮೇಲೆ ಪರೀಕ್ಷಿತರಾದರು ಹೇಳ್ತಾರೆ, ನಾವು ಬೇಕಾದಷ್ಟು ಬಾರಿ ಭಾಗವತ ಕೇಳಿದ್ದೇವೆ, ಬೇಕಾದಷ್ಟು ಬಾರಿ ಭಾಗವತ ಹೇಳಿದ್ದೇವೆ, ಬೇಕಾದಷ್ಟು ಬಾರಿ ನರಕದ ವರ್ಣನೆ ಕೇಳಿದ್ದೇವೆ, ಆದರೂ ನಾವು ಪಾಪ ಮಾಡಿಸೋದೇನು ನಿಂತಿಲ್ಲ. ಆದ್ದರಿಂದ ನಮ್ಮ ಪಾಪಗಳು ಪೂರ್ತಿಯಾಗಿ ಪರಿಹಾರ ಆಗಬೇಕಾಗಿದ್ದರೆ ಏನು ಮಾಡಬೇಕು? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಎಲ್ಲ ಪಾಪಗಳಿಗೂ ಒಂದೊಂದು ಪ್ರಾಯಶ್ಚಿತ್ತಗಳು ಅಂತ ಹೇಳ್ತಾರಪ್ಪ. ಆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಪಾಪಗಳು ಪರಿಹಾರ ಆಗತ್ತೆ. ಅದಕ್ಕೆ ರಾಜರಂದರು, ಪ್ರಾಯಶ್ಚಿತ್ತಗಳ ಮೇಲೆ ನಂಬಿಕೆ ಇಟ್ಕೊಂಡೇ ನಾವು ಪಾಪ ಮಾಡೋರು. ಡಿಸೆಂಬರ್ ಕೊನೆಯ ದಿವಸ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಹೋದ ವರ್ಷ ಸಂಧ್ಯಾವನೆ ಬಿಟ್ಟಿದ್ದಕ್ಕೆ ಪರಿಹಾರ, ಬರೋ ವರ್ಷ ಬಿಡೋದಕ್ಕೆ ಅನುಮತಿ ಅನ್ನೋ ಅನುಸಂಧಾನದವ್ರು ನಾವು. ಆದ್ದರಿಂದ ಈ ಪ್ರಾಯಶ್ಚಿತ್ತ ಮಾಡಿ ಪಾಪ ಕಳ್ಕೊಳ್ತೇವೆ, ನಮ್ಗೆ ಯಾಕೋ ಅನಿಸಲ್ಲ. ಹಾಗಾದರೆ ಪ್ರಾಯಶ್ಚಿತ್ತ ಹೇಳಿದ ಶಾಸ್ತ್ರಗಳು ವ್ಯರ್ಥವ ಅಂತಂದರೆ, ಜ್ಞಾನಿಗಳಾದವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಪಾಪಗಳು ಪರಿಹಾರ ಆಗತ್ತೆ, ಅಜ್ಞಾನಿಗಳು ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಪೂರ್ತಿ ಪಾಪ ಪರಿಹಾರ ಆಗಲ್ಲ ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಹಾಗಾದರೆ ಪೂರ್ತಿ ಪಾಪ ಕಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಒಂದೇ ಒಂದು ಮಾರ್ಗ, ಮಾಡಿದ ಪಾಪಕ್ಕೆ ನಮ್ಮಲ್ಲಿ ಪಶ್ಚಾತ್ತಾಪ ಇರಬೇಕು, ಇನ್ನು ಮುಂದೆ ಮಾಡಬಾರದು ಅನ್ನುವಂತಹ ತಿಳುವಳಿಕೆಯನ್ನು ತಂದುಕೊಳ್ಬೇಕು, ಮಾಡಿದ್ದಕ್ಕೆ ಭಗವಂತನಲ್ಲಿ ಮನಸ್ಸಿಟ್ಟು ಅವನ ಹರಿನಾಮ ಸಂಕೀರ್ತನೆ ಮಾಡಬೇಕು. ಭಗವಂತನಲ್ಲಿ ಭಕ್ತಿಯಿಂದ ಮಾಡಿದ ನಾಮಸ್ಮರಣೆ ನಮಗೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಅದು ಬಿಟ್ಟು ಪೂರ್ತಿ ಪಾಪ ಪರಿಹಾರ ಆಗೋದಕ್ಕೆ ಹರಿನಾಮ ಸ್ಮರಣೆ ಬಿಟ್ಟು ಇನ್ಯಾವ ಪ್ರಾಯಶ್ಚಿತ್ತವೂ ಇಲ್ಲ ಅಂತ ಶುಕಾಚಾರ್ಯ ಹೇಳ್ತಾರೆ. ಹಾಗೆ ನಾಮಸ್ಮರಣೆ ಮಾಡಿ ಪಾಪವನ್ನು ಕಳ್ಕೊಂಡವರು ಇದ್ದಾರಾ ಅಂದರೆ ಇದ್ದಾರೆ ಅಂತ ಅಜಾಮಿಳನ ಕಥೆ ಹೇಳ್ತಾರೆ. ಅಜಾಮಿಳ ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು, ಸಕಾಲದಲ್ಲಿ ಉಪನಯನಾದ ಸಂಸ್ಕಾರಗಳಿಗೆ ಒಳಗಾದವನು, ಯೋಗ್ಯವಾದ ಮನೆಯಿಂದ ಹೆಣ್ಣನ್ನು ತಂದು ವಿವಾಹ ಮಾಡಿಕೊಂಡವನು. ಅಂತಹ ಅಜಾಮಿಳ ಒಮ್ಮೆ ನೋಡಬಾರದ ಒಂದು ದೃಶ್ಯವನ್ನು ನೋಡಿ ಅದರಿಂದ ವಿಕಾರಗೊಂಡು ತಾನು ಪಡೆದ ಸಂಸ್ಕಾರವೂ ತನ್ನ ಮೇಲೆ ಪ್ರಭಾವ ಬೀರದೇ ಇರುವಷ್ಟು ಪ್ರಾರಬ್ಧ ಕರ್ಮ ಪ್ರಬಲವಾದಾಗ ಅವನು ಆ ಹೆಣ್ಣಿನ ಸಹವಾಸಕ್ಕೆ ಬೀಳ್ತಾನೆ. ತಂದೆ ತಾಯಿಗಳನ್ನು ಆರೈಕೆ ಮಾಡದೆ ಹೋಗ್ತಾನೆ, ಕಟ್ಟಿಕೊಂಡ ಹೆಂಡತಿಯನ್ನು ಕೈ ಬಿಡ್ತಾನೆ, ಎಲ್ಲ ಸೊತ್ತನ್ನು ತಂದು ಅವಳ ಪಾದಕ್ಕೆ ಸುರಿತಾನೆ, ಮಾಡಬಾರದ ಕಳ್ಳತನ, ಕೊಲೆ ಮೊದಲಾದ ಎಲ್ಲ ಅಪರಾಧಗಳನ್ನು ಮಾಡ್ತಾನೆ. ಆ ಎಲ್ಲ ಅಪರಾಧಗಳನ್ನು ಮಾಡಿದಂತಹ ಅವನು ಒಮ್ಮೆ ಮಲಗಿದಾಗ ಅವನಿಗೊಂದು ದರ್ಶನ ಆಗತ್ತೆ. ಯಮದೂತರು ತನ್ನನ್ನು ಸೆಳೆದುಕೊಂಡು ಹೋಗಲಿಕ್ಕೆ ಬಂದಿರುವಂತೆ ಒಂದು ವಿಷನ್ ಆಗತ್ತೆ ಅವನಿಗೆ. ಆ ಯಮದೂತರನ್ನು ಕಂಡು ಕೂಡಲೇ ಅವನಿಗೆ ಗಾಬರಿ ಆಯಿತು. ಗಾಬರಿ ಆದಾಗ ದೂರದಲ್ಲಿ ಆಟ ಆಡ್ತಾ ಇದ್ದ ತನ್ನ ಮಗನನ್ನು ಕರೆಯಲಿಕ್ಕೆ ಅಂತ ಬಾಯಿ ತೆರೆದ. ಅವನು ಅವಳಲ್ಲಿ ಹುಟ್ಟಿದ ಮಕ್ಕಳಿಗೆಲ್ಲ ಅವನು ಬೇರೆ ಬೇರೆ ಹೆಸರಿಟ್ಟಿದ್ದ. ಕೊನೆ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಮಕ್ಕಳಿಗೆ ಚಿಂಟು ಪಿಂಟು ಅಂತೆಲ್ಲ ಹೆಸರಿಟ್ಟರೆ ಎಷ್ಟು ಗತಿ, ಏನು ಗತಿ ಆಯ್ತು ಯೋಚನೆ ಮಾಡಿರಿ. ಮಕ್ಕಳನ್ನು ಕರೆದ್ರೂ ದೇವ್ರ ಸ್ಮರಣೆ ಬರಲ್ಲ. ಅದಕ್ಕೆ ದೇವ್ರ ಸ್ಮರಣೆ ಬರೋ ಹಾಗೆ ಮಕ್ಕಳಿಗೆ ಹೆಸರಿಡಬೇಕು. ನಾರಾಯಣ ಅಂತ ಕೊನೆ ಮಗುವಿಗೆ ಹೆಸರಿಟ್ಟಿದ್ದ. ಅವನು ಯಮದೂತರನ್ನು ನೋಡಿ ಗಾಬರಿಯಾಗಿ ತನ್ನ ಮಗನನ್ನು ಕರೆಯಬೇಕು ಅಂತ ಬಾಯಿ ತೆರೆಯುವ ಘಳಿಗೆಗೆ ಅವನ ಪ್ರಾರಬ್ಧ ಪಾಪ ಬಗೆಹರಿದು ಹಿಂದಿನ ಸಂಸ್ಕಾರ ಪ್ರಬಲವಾಗಿ ವೈಕುಂಠ ನಾರಾಯಣನ ಸ್ಮರಣೆಗೆ ಬಂತು. ಹಾಗಾಗಿ ಮಗನನ್ನು ಕರೆದಿದ್ದಕ್ಕೆ ಮೋಕ್ಷ ಸಿಕ್ಕಿದ್ದಲ್ಲ, ಮಗನನ್ನು ಕರೀಲಿಕ್ಕೆ ಅಂತ ಬಾಯಿ ತೆರೆಯುವ ಘಳಿಗೆಗೆ ಅವನ ಪ್ರಾರಬ್ಧ ಪಾಪ ಪರಿಹಾರ ಆಗಿ ಮುಗಿದು ಅವನ ಜನ್ಮಾಂತರದ ಪುಣ್ಯ ವಿಶೇಷದಿಂದ ಭಗವಂತನ ನಾರಾಯಣ ಸ್ಮರಣೆ ಬಂತು. ಆ ವೈಕುಂಠ ನಾರಾಯಣನ ಸ್ಮರಣೆ ಬಂದ ಕೂಡಲೇ ಭಗವಂತ ತನ್ನ ನಾಮಸ್ಮರಣೆ ಮಾಡಿದ್ದಾನೆ ಇವನು ಅಂತ ಹೇಳಿ ತನ್ನ ದೂತರನ್ನು ಕಳುಹಿಸಿಕೊಟ್ಟ. ಯಮದೂತರನ್ನು ಓಡಿಸಿ ಅಜಾಮಿಳನನ್ನು ಅವರು ರಕ್ಷಣೆ ಮಾಡಿದರು. ಆಗ ಅವನಿಗೆ ಜ್ಞಾನೋದಯ ಆಯಿತು. ನಾನು ಮಾಡಿರುವ ತಪ್ಪುಗಳಿಗೆ ನನ್ನ ಬಂಧುಗಳೇ ಮನೆಗೆ ಸೇರಿಸಲ್ಲ, ಅವರೇ ನನ್ನನ್ನು ಕ್ಷಮಿಸಲ್ಲ. ಆದರೆ ನಾರಾಯಣ ಅಂತ 4 ಅಕ್ಷರವನ್ನು ಹೇಳಿದಾಗ
ಆ ಭಗವಂತ ಅನುಗ್ರಹ ಮಾಡಿ ನನ್ನ ಪಾಪಗಳನ್ನೆಲ್ಲ ಕಳೆದು ನನ್ನನ್ನು ರಕ್ಷಣೆ ಮಾಡಿದ್ದಾನೆ, ಇನ್ನು ಮುಂದೆ ನಾನು ದಾರಿ ತಪ್ಪಬಾರದು ಅಂತ ಯೋಚನೆ ಮಾಡಿ ಗಂಗಾ ತೀರಕ್ಕೆ ಹೋಗಿ ತಪಸ್ಸು ಮಾಡಿ ಆ ಭಗವಂತನ ಪಾದವನ್ನು ಸೇರ್ತಾನೆ ಅಂತ ಅಜಾಮಿಳ ಅನ್ನುವ ವ್ಯಕ್ತಿಯ ಕಥೆಯನ್ನು ಹೇಳ್ತಾರೆ. ಭಾಗವತ ಅನೇಕ ಭಕ್ತರ ಕಥೆ ಹೇಳುತ್ತೆ. ಪ್ರಹ್ಲಾದನ ಕಥೆ ಮುಂದೆ ಬರುತ್ತೆ, ಧ್ರುವನ ಕಥೆ ಹೇಳ್ತಾರೆ, ಎಲ್ಲ ಹೇಳ್ತಾರೆ, ಕೇಳಕ್ಕೆ ಖುಷಿಯಾಗತ್ತೆ. ಹಾಗೆ ಆದರೆ ನಾವು ಪ್ರಹ್ಲಾದನ ಹಾಗೆ ಧ್ರುವನ ಹಾಗೆ ಬದುಕೋದು ಕಷ್ಟ. ಅಜಾಮಿಳನ ಕಥೆ ಕೇಳ್ಕೊಂಡು ಸ್ವಲ್ಪ ಖುಷಿಯಾಗತ್ತೆ. ಯಾಕೆ ನಾವು ಒಳ್ಳೆಯ ವಂಶದಲ್ಲಿ ಹುಟ್ಟಿ ಇಂತಹ ತಪ್ಪುಗಳೆಲ್ಲ ಮಾಡಿದ್ದೇವೆ, ನಮ್ಗೆ ಹತ್ತಿರವಾದ ಕಥೆ ಅಂತ ನಮಗೆ ಅನಿಸ್ಬಿಡತ್ತೆ. ಆದರೆ ಆ ಅಜಾಮಿಳ ಭಗವಂತನನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಅವನು ಉದ್ಧಾರ ಆದ. ಸಾಮಾನ್ಯವಾಗಿ ಕಥೆ ಮೇಲೆ ಕೇಳಿದಾಗ ತನ್ನ ಮಗನನ್ನು ನಾರಾಯಣ ಅಂತ ಕರೆದ, ಅವನಿಗೆ ಪಾಪಗಳು ಪರಿಹಾರ ಆಯಿತು ಅಂತ ಕಂಡು ಬರುತ್ತೆ. ಆಚಾರ್ಯರು ನಮಗೆ ಎಚ್ಚರಿಕೆ ಕೊಡ್ತಾರೆ, ಭಕ್ತಿ ಇಲ್ಲದೆ ಮಾಡಿದ ಹರಿನಾಮ ಸ್ಮರಣೆ ನಮಗೆ ತಾರಕವಾಗಲ್ಲ, ಭಕ್ತಿಯಿಂದ ಮಾಡಿದ ಹರಿನಾಮ ಸ್ಮರಣೆಯೇ ನಮಗೆ ತಾರಕ ಆಗೋದು. ಹಾಗಾಗಿ ಅವನ ಪ್ರಾರಬ್ಧ ಕರ್ಮ ಬಗೆಹರಿದಿತ್ತು. ಹಾಗಾಗಿ ನಾರಾಯಣ ಅಂತ ಭಗವಂತನನ್ನೇ ಭಕ್ತಿಯಿಂದ ಕರೆದ, ಅದರಿಂದಲೇ ಅವನು ಉದ್ಧಾರ ಆದದ್ದೇ ಹೊರತು ಬರೀ ಮಗನನ್ನು ಕರೆದದ್ದರಿಂದ ಅಲ್ಲ ಅನ್ನೋ ತಿಳುವಳಿಕೆಯನ್ನು ನಮಗೆ ಪ್ರಮಾಣ ಸಹಿತವಾಗಿ ಆಚಾರ್ಯರು ಕೊಡ್ತಾರೆ. ಹೀಗೆ ಅದಕ್ಕೆ ಅಜಾಮಿಳ ಅಂತ ಅವನಿಗೆ ಹೆಸರು. ಅಜಾಮಿಳ ಅಂದರೆ ಅಜಾ ಅಂದರೆ ಪ್ರಕೃತಿ, ಮೀಳ ಅಂದರೆ ಆ ಪ್ರಕೃತಿಯ ಪ್ರಭಾವದಿಂದ ತನ್ನ ಸಂಸ್ಕಾರ ಕಣ್ಮರೆಯಾಗಿತ್ತು, ಅದಕ್ಕೆ ಅವನಿಗೆ ಅಜಾಮಿಳ ಅಂತ ಹೆಸರು. ಕೊನೆಯಲ್ಲಿ ಅಜ ಅಂದರೆ ಭಗವಂತ, ಅವನ ಅನುಗ್ರಹದಿಂದ ಆಮೀಳ ಅವನ ಸಂಸ್ಕಾರ ಉದ್ಬೋಧ ಆಯಿತು, ಜಾಗೃತವಾಯಿತು, ಆಗ ಅವನು ಉದ್ಧಾರ ಆದ ಎಂಬ ಅವನ ಜೀವನದ ಎರಡೂ ಘಟ್ಟಗಳನ್ನು ಅಜಾಮಿಳ ಅನ್ನುವ ಹೆಸರೇ ತಿಳಿಸಿಕೊಡ್ತಾ ಇದೆ ಅನ್ನುವುದನ್ನು ಹೇಳ್ತಾರೆ. ಹೀಗೆ ಅಜಾಮಿಳನ ಕಥೆಯನ್ನು ಹೇಳಿ ಮುಗಿದ ಮೇಲೆ ಅಲ್ಲಿಂದ ಮತ್ತೊಂದು ಪ್ರಧಾನವಾದ ಒಂದು ಕಥೆಯನ್ನು ಹೇಳ್ತಾರೆ. ದಕ್ಷ ಪ್ರಜಾಪತಿ ವಿವಾಹ ಮಾಡಿಕೊಳ್ತಾನೆ, ತಾನು ತಪಸ್ಸು ಮಾಡ್ತಾನೆ, ಭಗವಂತನ ಪ್ರಾದುರ್ಭಾವ ಆಗತ್ತೆ, ಭಗವಂತನನ್ನು ಸ್ತೋತ್ರ ಮಾಡ್ತಾನೆ, ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಸೃಷ್ಟಿ ಕಾರ್ಯವನ್ನು ಮುಂದುವರಿಸಬೇಕು ಅಂತ ಹೇಳಿ ಹರಿಯೇಶ್ವ ಅಂತ ಹೇಳಿ 10,000 ಗಂಡು ಮಕ್ಕಳನ್ನು ಪಡಿತಾನೆ. ಎಲ್ಲರಿಗೂ ಒಂದೇ ಹೆಸರು. ಯಾಕೆಂದರೆ 10,000 ಮಕ್ಕಳು ಹುಟ್ಟಿದ ಮೇಲೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿಟ್ಟರೆ ಕರೋರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೆ ಬೇಡ ಅಂಥೇಳಿ ಎಲ್ಲರಿಗೂ ಸೇರಿಸಿ ಹರಿಯೇಶ್ವ ಅಂತ ಹೆಸರಿಟ್ಟ. ಅವರಿಗೆಲ್ಲ ಹೇಳ್ದ, ನೀವೆಲ್ಲ ತಪಸ್ಸು ಮಾಡಿಕೊಂಡು ಸೃಷ್ಟಿ ಮಾಡಲಿಕ್ಕೆ ಬೇಕಾದ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ದ. ಅವರೆಲ್ಲ ತಪಸ್ಸಿಗೆ ಹೊರಟರು. ಅವ್ರಿಗೆ ನಾರದರು ಎದುರು ಸಿಕ್ಕಿರು. ತಪಸ್ಸಿಗೆ ಅಂತ ಹೊರಟಾಗ ಒಂಟಿ ಬ್ರಾಹ್ಮಣ ಎದುರಿಗೆ ಬಂದರೆ ಏನಾಗತ್ತೆ ಹೇಳ್ರಿ. ನಾರದರಂದರು, ಎಲ್ಲಿಗೆ ಹೊರಟಿದ್ದೀರಿ? ನಾವು ತಪಸ್ಸು ಮಾಡೋಕ್ಕೆ ಹೊರಟಿದ್ದೇವೆ. ಯಾಕೆ ತಪಸ್ಸು ಮಾಡ್ತೀರಿ? ಸೃಷ್ಟಿ ಮಾಡಬೇಕು ಅಂತ ಬಹಳ ಎದೆ ಉಬ್ಬಿಸಿಕೊಂಡು ಬೀಗಿ ಹೇಳಿದರು. ನಾರದರಂದರು, ನಾನು ಕೆಲವು ಪ್ರಶ್ನೆ ಕೇಳ್ತೇನೆ, ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ಆಮೇಲೆ ನೀವು ಸೃಷ್ಟಿ ಮಾಡೋಕ್ಕೆ ತಪಸ್ಸು ಮಾಡಿರಿ ಹಾಗೆ ಅಂತಂದರು. ಏನು ಹೇಳ್ರಿ ಅಂತಂದರು. ನಾರದರು ಹೇಳಿದ್ರು, ಒಬ್ಬನೇ ಒಬ್ಬ ಪುರುಷ ಇರತಕ್ಕಂಥ ಒಂದು ರಾಷ್ಟ್ರ ಇದೆ. ಅದು ಯಾವುದು ಅಂತ ಗೊತ್ತಾ ನಿಮಗೆ? ಒಬ್ಬನೇ ಪುರುಷ ಇರುವ ರಾಷ್ಟ್ರ, 2 ತೀರಗಳನ್ನು ಕೊಚ್ಚಿಕೊಂಡು ಹೋಗುವ ನದಿ ಪ್ರವಾಹ, 25 ಅಂತಸ್ತಿನ ಬಂಗಲೆ, ಹೋದವರು ಹಿಂತಿರುಗಿ ಬರದೇ ಇರತಕ್ಕ ಒಂದು ಬಿಲ, ಇದೆಲ್ಲ ನಿಮಗೆ ಪರಿಚಯ ಇದೆ, ಗೊತ್ತಿದೆಯಾ ಅಂತ ಕೇಳಿದ್ರು. ಇವರಿಗೆ ತಲೆಬುಡ ಅರ್ಥ ಆಗಲಿಲ್ಲ, ನಮ್ಮ ಸಬ್ಜೆಕ್ಟಲ್ಲೇ ಬರಲಿಲ್ಲ, ಇದೆಲ್ಲ ಏನು ಹೇಳ್ತಾ ಇದ್ದೀರಿ ಗೊತ್ತಾಗಲಿಲ್ಲ ಅಂದರು. ಅದಕ್ಕೆ ಹೇಳಿದ್ರೆ, ಒಬ್ಬನೇ ಒಬ್ಬ ಪುರುಷ ಇರುವ ರಾಷ್ಟ್ರ ಅಂದರೆ ಈ ಪ್ರಪಂಚ. ಇದರಲ್ಲಿ ಆ ಪುರುಷರು ಬೇಕಾದಷ್ಟು ಮಂದಿ ಇದ್ದೇವೆ, ಸರ್ವೋತ್ತಮನಾದ ಪುರುಷ ಒಬ್ಬನೇ. ಆ ಸರ್ವೋತ್ತಮನಾದ ಪುರುಷ ಒಬ್ಬನೇ ಇರುವ ರಾಷ್ಟ್ರ ಅಂದರೆ ಈ ಪ್ರಪಂಚ. ಹೋದವರು ಹಿಂತಿರುಗಿ ಬರದೇ ಇರತಕ್ಕ ಬಿಲ ಅಂದರೆ ಅದು ಭಗವಂತನ ಲೋಕ. ಆನಂತರ 2 ತೀರಗಳನ್ನು ಕೊಚ್ಚಿಕೊಂಡು ಹರಿಯುವ ಪ್ರವಾಹ ಅಂದರೆ ಭಗವಂತನ ಇಚ್ಛಾಶಕ್ತಿ, ಅದಕ್ಕೆ ಅಡೆತಡೆಗಳಿಲ್ಲ. ಅನಂತರದಲ್ಲಿ 25 ಅಂತಸ್ತಿನ ಬಂಗಲೆ ಅಂದರೆ ಪ್ರಕೃತಿ, ಮಹತ್ತತ್ವ, ಅಹಂಕಾರದಂಥ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಇದು ಎಲ್ಲ 5ರಿಂದ ಸೇರಿರತಕ್ಕಂಥ ಈ ಪ್ರಪಂಚ. ಇದರ ಆದಿ ಹಂತಗಳೇ ಗೊತ್ತಿಲ್ಲ, ನೀವೇನು ತಪಸ್ಸು ಮಾಡ್ತೀರಿ ಅಂಥೇಳಿ ಅವ್ರನ್ನೆಲ್ಲ ವೈರಾಗ್ಯದ ಹಾದಿಗೆ ಹಚ್ಚಿಬಿಟ್ರು. 10,000 ಗಂಡು ಮಕ್ಕಳು ಯಾರೂ ವಾಪಸ್ ಬರಲೇ ಇಲ್ಲ. ಇನ್ನೂ 1,000 ಮಕ್ಕಳನ್ನು ಪಡೆದ. ಶಬಲಾಶ್ವರು ಅಂತ ಅವರಿಗೆ ಹೆಸರಿಟ್ಟ. ನಿಮ್ಮ ಅಣ್ಣಂದಿರನ್ನು ಹುಡುಕಿಕೊಂಡು ಬನ್ನಿ, ನೀವು ತಪಸ್ಸು ಮಾಡಿ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸಿರು. ಅವರಿಗೂ ನಾರದರು ಭೇಟಿಯಾದರು. ಅವರನ್ನು ವೈರಾಗ್ಯದ ಹಾದಿಗೆ ಹಚ್ಚಿದರು. ಅವತ್ತಿನ ಲೋಕದಲ್ಲಿ ಒಂದು ರೂಢಿ ಬಂತು, ಅಣ್ಣ ತಮ್ಮಂದಿರಲ್ಲಿ ಅಣ್ಣ ಕಳೆದು ಹೋದರೆ ತಮ್ಮನ್ನು ಕಳಿಸ್ಬಿಟ್ರಿ, ಇಬ್ಬರು ವಾಪಸ್ ಬರಲ್ಲ, ಬೇರೆಯವ್ರು ಹುಡ್ಕೊಂಬರಕ್ಕೆ ಬೇರೆಯವ್ರನ್ನ ಕಳಿಸಿ, ಇಬ್ಬರು ಮಕ್ಕಳನ್ನು ಒಬ್ಬ ಅಣ್ಣ ತಪ್ಪಿಸ್ಕೊಂಡು ತಮ್ಮ ತಪ್ಪಿಸ್ಕೊಂಡ ಅಂಥೇಳಿ ಇನ್ನೊಬ್ಬ ಅಣ್ಣನನ್ನು ತಮ್ಮನನ್ನು ಕಳುಹಿಸಬೇಡ್ರಿ ಅಂತ ರೂಢಿ ಬಂತಂತೆ ಲೋಕದಲ್ಲಿ. ಯಾಕಂದರೆ ಹೋದವರು ಇಬ್ಬರೂ ಬರಲಿಲ್ಲ ಅಂತ.
ಯಾವಾಗ 11,000 ಗಂಡು ಮಕ್ಕಳು ಹುಟ್ಟಿದರೂ ಕೂಡ ಯಾರೂ ಕೈಗೆ ದಕ್ಕಲಿಲ್ಲ. ನಾರದರ ಉಪದೇಶದಿಂದ ಅವರೆಲ್ಲ ವೈರಾಗ್ಯದ ಹಾದಿ ಹಿಡಿದರು ಅಂತ ಗೊತ್ತಾಯಿತು. ನಾರದರ ಮೇಲೆ ಶಾಪ ಕೊಟ್ಟ, ಸಂಸಾರ ಕಟ್ಟಿಕೊಂಡು ಅದರ ದುಃಖಾನುಭವಗಳಾಗಿ ವೈರಾಗ್ಯ ಬರಬೇಕು. ಇನ್ನೂ ಎಳೆ ಚಿಗುರು ಮೀಸೆಯ ಹುಡುಗರು ಸಂಸಾರದ ಸುಖ ದುಃಖಗಳ ಅನುಭವಗಳೇ ಆಗಿಲ್ಲ, ಅವ್ರಿಗೆ ವೈರಾಗ್ಯ ಬರೋಕ್ಕೆ ಹೇಗೆ ಸಾಧ್ಯ? ನೀವ್ಯಾಕೆ ವೈರಾಗ್ಯ ಕಳಿಸಿದಿರಿ? ಹಾಗೆ ಅಂಥೇಳ ಸಿಡಿಮಿಡಿಯಾದ. ಅವರ ಸಾಧನೆ ಸೃಷ್ಟಿ ಮಾಡೋದು ಅವರ ಸಾಮರ್ಥ್ಯ ಅಲ್ಲ, ಅವರ ಸಾಧನೆಯೇ ಬೇರೆ ಅಂತ. ಅವರ ಸಾಧನೆಯ ಮಾರ್ಗ ಯಾವುದು ಅದು ನಾರದರಿಗೆ ಗೊತ್ತದ್ದರಿಂದ ಅವರು ಆ ಮಾರ್ಗದಲ್ಲಿ ಪ್ರೇರಣೆ ಕೊಟ್ಟರು. ನಾರದರ ಮೇಲೆ ಕೋಪ ಬಂತು, ನೀವು ತ್ರಿಲೋಕ ಸಂಚಾರಗಳಾಗಿ ಶಾಪ ಕೊಟ್ಟ, ಇದು ದೇವರೇ ಕೊಟ್ಟಿರೋ ಕೆಲಸ ನನಗೆ ಅಂತ ನಾರದರಂದರು. ಹೀಗೆ 11,000 ಗಂಡು ಮಕ್ಕಳು ಹುಟ್ಟಿ ಒಬ್ಬರು ಕೈಗೆ ದಕ್ಕಲಿಲ್ಲ ದಕ್ಷ ಪ್ರಜಾಪತಿಗೆ. ನಮಗೆ 1-2 ಆಗಿ ಕೈಗೆ ದಕ್ಕದೆ ಹೋದರೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಹೇಳ್ರಿ. ಆನಂತರ ಯೋಚನೆ ಮಾಡಿದ್ರು, ಈ ಗಂಡು ಮಕ್ಕಳ ಸಹವಾಸ ಬೇಡ ಅಂಥೇಳಿ 60 ಜನ ಹೆಣ್ಮಕ್ಕಳನ್ನು ಪಡೆದ. 60 ಜನ ಹೆಣ್ಮಕ್ಕಳನ್ನು ಪಡೆದ್ರೆ 60 ಅಳಿಯಂದ್ರನ್ನು ನಿಭಾಯಿಸೋದು ಹೇಗೆ? ಅವನು ಬುದ್ಧಿವಂತ 60 ಜನ ಅಳಿಯಂದ್ರನ್ನು ಸಂಪಾದನೆ ಮಾಡಲಿಲ್ಲ. 27 ಹೆಣ್ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡ್ದ. ಅನಂತರ 13 ಹೆಣ್ಮಕ್ಕಳನ್ನು ಕಶ್ಯಪರಿಗೆ ಕೊಟ್ಟು ಮದುವೆ ಮಾಡ್ದ. ಅಂಥ ಗಂಡುಗಳು ಆ ಕಾಲದಲ್ಲಿ ಇದ್ದರು. ಹಾಗಾಗಿ ಕೆಲವರಿಗೆ 2 ಹೆಣ್ಮಕ್ಕಳನ್ನು, ಕೆಲವರಿಗೆ 1 ಹೆಣ್ಣುಮಕ್ಕಳನ್ನು, ಹೀಗೆ ಮೊತ್ತವಾಗಿ ಕನ್ಯಾದಾನ ಮಾಡಿ ಆ ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಂದ ಬೆಳೆದ ಸಂತಾನಗಳೇ ಎಲ್ಲರೂ ಕೂಡ ಅಂತ ಇದ್ದಾರೆ. ಹಾಗೆ ದಕ್ಷ ಪ್ರಜಾಪತಿಯ ವಂಶದ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮುಂದೆ ಆ ವಂಶ ಪರಂಪರೆ ಒಳಗೆ ವಿಶ್ವರೂಪಾಚಾರ್ಯರು ಅಂತ ಒಬ್ಬರು ಹುಟ್ಟಿದ್ದಾರೆ. ಒಮ್ಮೆ ಇಂದ್ರದೇವರು ಸಭೆಯಲ್ಲಿ ಕೂತಾಗ ಬೃಹಸ್ಪತ್ಯಾಚಾರ್ಯರು ಸಭಾ ಪ್ರವೇಶ ಮಾಡಿದ್ದಾರೆ. ಆ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳವರು. ಅವರು ಬಂದಾಗ ಎದ್ದು ಗೌರವ ಕೊಡಬೇಕಾಗಿತ್ತು ದೇವೇಂದ್ರ. ಏನೋ ಅಧಿಕಾರದ ಮದದಿಂದ ದೇವೇಂದ್ರ ಎದ್ದು ಗೌರವ ಕೊಡಲಿಲ್ಲ. ಹಾಗಾಗಿ ತಾರತಮ್ಯದಲ್ಲಿ ಇಂದ್ರನಿಗಿಂತ ಕೆಳಗೆ ಬೃಹಸ್ಪತಿಗಳು, ಆದರೆ ಗುರುವಿನ ಸ್ಥಾನದಲ್ಲಿ ಇರೋದರಿಂದ ಗೌರವ ಕೊಡಬೇಕಾಗಿತ್ತು. ಆದರೆ ಗೌರವ ಕೊಡದೇ ಇದ್ದದ್ದರಿಂದ ಅಸಮಾಧಾನಗೊಂಡು ಬೃಹಸ್ಪತ್ಯಾಚಾರ್ಯರು ಕಣ್ಮರೆಯಾಗಿ ಹೋದರು. ಯಾವಾಗ ಗುರುಗಳ ಅನುಗ್ರಹಕ್ಕೆ ತಪ್ಪಿ ಹೋಯಿತೋ ಇದೇ ಸಮಯ ಅಂಥೇಳಿ ದೈತ್ಯರು ಅವರ ಮೇಲೆ ಆಕ್ರಮಣ ಮಾಡಿ ದೇವತೆಗಳನ್ನು ಪರಾಭವಗೊಳಿಸಿದರು. ಆಗ ಹೀಗೆಲ್ಲ ಆಗೋಯ್ತು, ಏನು ಮಾಡಬೇಕು ಅಂತ ಕೇಳಿದ್ರು ಬ್ರಹ್ಮದೇವರನ್ನು. ನೀವೇ ಮಾಡಿಕೊಂಡು ಅನರ್ಥ, ಗುರುಗಳನ್ನು ಅವಮಾನ ಮಾಡಿದರೆ ಎಲ್ಲರೂ ಜೀವನದಲ್ಲಿ ಪರಾಭವವನ್ನು ಹೊಂತಾರೆ. ಆದ್ದರಿಂದ ಬೇರೆ ಗುರುಗಳನ್ನು ಹಂಗಾಮಿ ಕುಲಪುರೋಹಿತರನ್ನು ಒಬ್ಬರನ್ನ ವ್ಯವಸ್ಥೆ ಮಾಡಿಕೊಳ್ಳಿ ಅಂದರು. ಅವರೆಲ್ಲ ವಿಶ್ವರೂಪಾಚಾರ್ಯರ ಆಶ್ರಮಕ್ಕೆ ಹೋದರು. ಕರೆಯದೇನೆ ಇಷ್ಟು ಜನ ದೇವತೆಗಳು ತಮ್ಮ ಆಶ್ರಮಕ್ಕೆ ಬಂದದ್ದು ನೋಡಿ ಅವರಿಗೂ ಆಶ್ಚರ್ಯ ಆಯಿತು. ಏನು ಸಮಾಚಾರ ಬಂದದ್ದು ಅಂತ ಕೇಳಿದ್ರು. ಅವರಿಗೆಲ್ಲ ಸತ್ಕರಿಸಿದರು. ಅವರಂದರು, ನಮಗೆ ಒಬ್ಬ ಪುರೋಹಿತರು ಬೇಕಾಗಿದ್ದಾರೆ. ಬ್ರಹ್ಮದೇವರಂದರು, ವಿಶ್ವರೂಪಾಚಾರ್ಯರನ್ನು ಪುರೋಹಿತರನ್ನಾಗಿ ನೇಮಕ ಮಾಡಿಕೊಳ್ಳಿ, ಅವರು ಏನೇ ಮಾಡಿದ್ರು ತಕರಾರು ತೆಗಿದೆ, ಸುಮ್ಮನೆ ಒಪ್ಕೋಬೇಕು ನೀವು ಅಂತ ಒಂದು ಕಿವಿ ಮಾತು ಹೇಳಿದ್ರು. ಹಾಗಾಗಿ ವಿಶ್ವರೂಪಾಚಾರ್ಯರನ್ನು ಅವರು ಕರೆದರು. ವಿಶ್ವರೂಪಾಚಾರ್ಯರು ಹೇಳಿದರು, ನಾನು ಪೌರೋಹಿತ್ಯ ಮಾಡಿಸಲ್ಲ ಅಂದರು. ಯಾಕೆ ಗುರುಗಳೇ ಅಂತಂದರು. ನನಗೆ ಪೌರೋಹಿತ್ಯದಿಂದ ಸಂಪತ್ತು ಗಳಿಸಬೇಕು ಅಂತ ಅನ್ನೋ ಯೋಚನೆ ನನಗಿಲ್ಲ ಅಂದರು. ಅದಕ್ಕೆ ಅವರಂದರು, ಯಾವುದೋ ಬಡಕಲು ಆಶ್ರಮದಲ್ಲಿ ಕೂತಿದ್ದೀರಿ, ನೀವು ದೇವತೆಗಳು, ನಾವು ನಮ್ಮ ಪೌರೋಹಿತ್ಯ ಸ್ವೀಕಾರ ಮಾಡಿದ್ರೆ ನಿಮ್ಮ ಮನೆಗೂ ಫ್ರಿಜ್ಜು ಟಿ ವಿ ಎಲ್ಲ ತರ್ಬೋದು, ಬೇಕಾದ ದುಡ್ಡು ಕಾಸು ಬರುತ್ತೆ, ಯಾಕೆ ಹೀಗಂತೀರಿ ಅಂತಂದರು. ಅದಕ್ಕೆ ಅವರು, ನನಗೆ ಅದು ಯಾವುದು ಬೇಡ, ನನಗೆ ಅದರಿಂದ ಸಂಪಾದನೆ ಮಾಡಿ ಖುಷಿ ಪಡುವಂತಹ ವ್ಯಕ್ತಿತ್ವ ನನ್ನದಲ್ಲ, ನನಗೆ ಅದ್ರ ಬೇಡ ಅಂತಂದರು. ಮತ್ತು ನಮ್ಮ ಗತಿ ಏನು? ಆದರೆ ನಾನು ವೈಯಕ್ತಿಕವಾಗಿ ಪೌರೋಹಿತ್ಯವನ್ನು ಒಪ್ಪಿಕೊಳ್ಳುವವನಲ್ಲ. ಆದರೆ ನೀವು ದೇವತೆಗಳು ಬಂದು ಕೇಳ್ತಾ ಇದ್ದೀರಿ, ನಮಗೆ ಪಿತೃಸ್ಥಾನದಲ್ಲಿ ಇರ್ತಕ್ಕಂಥವರು, ನಿಮ್ಮ ಮಾತು ನಾವು ಕೇಳಬೇಕು, ನಿಮ್ಮ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು ಅನ್ನೋದು ಶಾಸನ. ನಿಮಗೋಸ್ಕರವಾಗಿ ನಿಮ್ಮ ಪೌರೋಹಿತ್ಯವನ್ನು ಒಪ್ಕೊಳ್ತೇನೆ, ಆದರೆ ನಾನು ಏನೇ ಮಾಡಿದ್ರು ತಕರಾರು ತೆಗಿಬಾರ್ದು, ಎಚ್ಚರಿಕೆ ಅಂತ ಅವರು ಒಂದು ಎಚ್ಚರಿಕೆ ಕೊಟ್ಟರು. ಸರಿ, ಅವರು ವಿಶ್ವರೂಪಾಚಾರ್ಯರು ನಾರಾಯಣ ವರ್ಮವನ್ನು ಉಪದೇಶ ಮಾಡಿದ್ರು. ವರ್ಮ ಅಂದರೆ ಕವಚ ಅಂತ ಅರ್ಥ. ಭಗವಂತನ ಅನೇಕ ರೂಪಗಳು, ಭಗವಂತನ ಅನೇಕ ನಾಮಗಳು, ಭಗವಂತನ ಆಯುಧಗಳು, ಭಗವಂತನ ವಾಹನ, ಅದೇ ನಮಗೆ ಕವಚವಾಗಿ ರಕ್ಷಣೆ ಮಾಡಲಿ ಅಂತ ಕೇಳಿಕೊಳ್ಳುವಂತಹ ಒಂದು ಮಂತ್ರ ನಾರಾಯಣ ವರ್ಮ. ಅಂಥ ನಾರಾಯಣ ವರ್ಮವನ್ನು ಉಪದೇಶ ಮಾಡಿದರು. ಅನಂತರ ವಿಶ್ವರೂಪಾಚಾರ್ಯರು ಯಜ್ಞವನ್ನು ಮಾಡಿಸುವಾಗ ಅವರು ದೇವತೆಗಳಿಗೆ ಆಹುತಿ ಕೊಟ್ಟರು, ಗುಟ್ಟಾಗಿ ದೈತ್ಯರಿಗೆ ಆಹುತಿ ಕೊಟ್ಟರು. ಆಡಳಿತ ಪಕ್ಷಕ್ಕೂ ಸಪೋರ್ಟ್ ಮಾಡೋದು, ಗುಟ್ಟಾಗಿ ವಿರೋಧ ಪಕ್ಷಕ್ಕೂ ಸಪೋರ್ಟ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಯಾರಾದರೂ? ಅವ್ರಿಗೆ ಯಾಕೆ ಹಾಗೆ ಬಂತು ಅಂದರೆ, ಅವರ ತಂದೆಯ ತಾಯಿ ಅವರೆಲ್ಲ ಅಸುರ ವಂಶದವರು. ಹಾಗಾಗಿ ಅದ್ರ ಕಡೆ ಸ್ವಲ್ಪ ಆಕರ್ಷಣೆ ಇತ್ತು. ಯಾವಾಗ ತನ್ನ ವಿರೋಧಿಗಳಾದ ದೈತ್ಯರಿಗೂ ಕೂಡ ಇವರು ಆಹುತಿ ಕೊಟ್ಟರು, ಇಂದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ವಿಶ್ವರೂಪಾಚಾರ್ಯನ ಸಂಹಾರವೇ ಮಾಡಿಬಿಟ್ಟ.
ಇದನ್ನೇ ಬ್ರಹ್ಮದೇವರು ಮೊದಲೇ ಹೇಳಿದರು. ಅವ್ರು ಏನು ಮಾಡೋದು, ತಕರಾರು ಮಾಡಿದ್ರೆ ಸುಮ್ಮನೆ ಇರಬೇಕು, ಇಲ್ಲೇ ರಗಳೆ ಆಗತ್ತೆ ಅಂತ ಮೊದಲೇ ಹೇಳಿದರು. ಆ ಮಾತು ಕೇಳಲಿಲ್ಲ. ನಮ್ಮ ಶತ್ರುಗಳಾದ ದೈತ್ಯರು ಇವರು ಆಹುತಿ ಹಾಕಿದರು ಅಂಥೇಳಿ ವಿಶ್ವರೂಪಾಚಾರ್ಯರನ್ನು ಸಂಹಾರ ಮಾಡಿದ್ರು. ಯಾವಾಗ ವಿಶ್ವರೂಪಾಚಾರ್ಯ ಸಂಹಾರ ಮಾಡಿದ್ರು ಅದರಿಂದ ಬ್ರಹ್ಮಹತ್ಯೆ ಹತ್ಕೊಳ್ತು. ಆ ಬ್ರಹ್ಮಹತ್ಯೆಯನ್ನು ಬಿಡುಗಡೆ ಪಡಿಬೇಕು ಅಂತ ದೇವೇಂದ್ರ 1 ವರ್ಷ ಕಾಲ ಪ್ರಯತ್ನ ಪಟ್ಟ. ಎಲ್ಲಿ ಹೋದರೂ ಬ್ರಹ್ಮಹತ್ಯೆಯಿಂದ ತನಗೆ ಬಿಡುಗಡೆ ಸಿಗಲಿಲ್ಲ. ಕೊನೆಯಲ್ಲಿ ಬ್ರಹ್ಮಹತ್ಯೆಯನ್ನು 4 ಜನರಿಗೆ ಹಂಚಿ ಕಳ್ಕೊಂಡ. ಆ 4 ಜನರಿಗೆ ಹಂಚಿ ಕಳ್ಕೊಂಡ. ಆ ನಂತರ ಆ ವಿಶ್ವರೂಪಾಚಾರ್ಯರನ್ನು ಕೊಂದದ್ರಿಂದ ವಿಶ್ವರೂಪಾಚಾರ್ಯ ತಂದೆ ತ್ವಷ್ಟೃ ಪ್ರಜಾಪತಿಗಳಿಗೆ ಸಿಟ್ಟು ಬಂತು. ಅಲ್ಲ, ಇವರು ಸುಮ್ಮನೆ ನಮ್ಮ ಮಗನ ಆಶ್ರಮಕ್ಕೆ ಅವರಾಗಿಯೇ ಬಂದು ಅವರನ್ನು ಪುರೋಹಿತರನ್ನು ಕರ್ಕೊಂಡು ಹೋಗಿ ನನ್ನ ಮಗನನ್ನು ಕೊಂದಿದ್ದಾರೆ ಅಂಥೇಳಿ ಅವ್ರಿಗೆ ಸಿಟ್ಟು ಬಂತು. ಅವರು ವೃತ್ರಾಸುರನಿಗೆ ವೃತ್ರಾಸುರನನ್ನು ಹುಟ್ಟಿಸಿದ್ದಾರೆ. ಆ ವೃತ್ರಾಸುರ ದೇವತೆಗಳ ಮೇಲೆ ಆಕ್ರಮಣ ಮಾಡಿಕೊಂಡು ಬರ್ತಾ ಇದ್ದಾನೆ. ಆ ವೃತ್ರಾಸುರ ದೇವತೆಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದಾಗ ದೇವತೆಗಳೆಲ್ಲ ಭಗವಂತನಲ್ಲಿ ಮೊರೆ ಇಟ್ಟರು. ಭಗವಂತ ಹೇಳ್ದ, ಈ ವೃತ್ರಾಸುರನನ್ನು ನಿಗ್ರಹ ಮಾಡಬೇಕಾಗಿದ್ದರೆ ಅದಕ್ಕೆ ಒಂದೇ ಒಂದು, ದಧೀಚಿ ಋಷಿಗಳು ನಾರಾಯಣ ವರ್ಮವನ್ನು ಜಪ ಮಾಡಿ ಅದರ ಪ್ರಭಾವ ಅವರ ಅಸ್ಥಿಗತವಾಗಿದೆ. ಅವರ ಅಸ್ಥಿಯನ್ನು ಪಡೆದು ಅದರಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿದರೆ ಆ ವಜ್ರಾಯುಧದಿಂದ ಮಾತ್ರ ವೃಕಾಸುರನ ಸಂಹಾರ ಸಾಧ್ಯ. ಹಾಗೆ ಅಂತ ಹೇಳಿದರು. ಸರಿ ಅಂತ ದಧೀಚಿ ಋಷಿಗಳ ಆಶ್ರಮಕ್ಕೆ ಹೋದರು. ದಧೀಚಿ ಋಷಿಗಳು ದೇವತೆಗಳ ಆಶ್ರಮಕ್ಕೆ ಬಂದದ್ದು ನೋಡಿ ಬಹಳ ಸಂತೋಷಪಟ್ಟು, ಏನು ಸಮಾಚಾರ, ಬಂದಿದ್ದೀರಿ, ಏನು ನನ್ನಿಂದ ಏನಾಗಬೇಕಾಗಿದೆ ಅಂದರು. ದೇವತೆಗಳು ಹೇಳಿದ್ರೆ, ಸ್ವಲ್ಪ ನೀವು ಸಾಯಬೇಕಾಗಿದೆ ಗುರುಗಳೇ ಅಂದರು. ಹೀಗೆ ಆಶ್ರಮಕ್ಕೆ ಕಾಲಿಟ್ಟರೆ ಇಂಥ ಅನಾಹುತ ಆದ ಗತಿ ಏನಾಗಬೇಕು, ಯಾಕಪ್ಪ ಅಂತ ಕೇಳಿದ್ರು. ಅಲ್ಲ, ನಮಗೆ ನಿಮ್ಮ ಅಸ್ಥಿಯಿಂದ ವಜ್ರಾಯುಧ ನಿರ್ಮಾಣ ಮಾಡಿಕೊಂಡು ಅದರಿಂದಲೇ ವೃತ್ರಾಸುರನ ಸಂಹಾರ ಆಗಿ ದೇವತೆಗಳಿಗೆ ಕ್ಷೇಮ ಆಗಬೇಕಾಗಿದೆ, ಹೀಗಿದೆ ಪರಿಸ್ಥಿತಿ ಎಂದರು. ದಧೀಚಿ ಋಷಿಗಳು ಹೇಳಿದ್ರು, ಏನು ದೇಹತ್ಯಾಗ ಮಾಡೋದಷ್ಟು ಸುಲಭ ಅಂದ್ಕೊಂಡ್ರ? ಮನುಷ್ಯ ಎಲ್ಲವನ್ನೂ ಆಸೆ ಪಡೋದು ತನ್ನ ದೇಹ ಸುಖಕ್ಕೋಸ್ಕರ. ಅವರೇ ಮದುವೆ, ಮಕ್ಕಳು, ಆ ಪದಾರ್ಥಗಳು ಕೊಂಡ್ಕೊಳ್ಳೋದು ಎಲ್ಲ ಯಾತಕ್ಕೆ? ನನ್ನ ಶರೀರ ಸುಖವಾಗಿರಬೇಕು ಅಂತ. ಹೀಗೆ ಎಲ್ಲದಕ್ಕಿಂತ ಹೆಚ್ಚು ಮನುಷ್ಯ ಪ್ರೀತಿಸೋದು ಅವರ ಶರೀರವನ್ನು. ಅಂಥ ಶರೀರವನ್ನೇ ಬಿಡಬೇಕು ಅಂತ ಹೇಳ್ತೀರಲ್ಲ, ಹೇಗೆ ಸಾಧ್ಯ ಅಂತ ದಧೀಚಿಗಳು ಕೇಳಿದ್ರು. ಅದಕ್ಕೆ ದೇವತೆಗಳು ಹೇಳಿದರು, ನಿಮ್ಮ ಕಷ್ಟ ನಿಮಗೆ, ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಷ್ಟೇ, ಹಾಗೆ ಅಂತಂದರು. ಒಂದು ಭಜನಾ ಮಂಡಳಿ, ಆ ಭಜನೆ ಮಂದಿರದಲ್ಲಿ ಭಜನೆ ಹಗಲೊತ್ತೆಲ್ಲ ಭಜನೆ ಆಯಿತು. ರಾತ್ರಿ ಅವ್ರ ಭಜನೆಗೆ ಉಪಯೋಗಿಸಿದ ಮೃದಂಗವನ್ನು ಒರಳು ಪಕ್ಕ ಇಟ್ಟಿದ್ರು, ಎಲ್ಲ ಬೀಗ ಹಾಕ್ಕೊಂಡು ಹೋದರು. ಎಲ್ಲರೂ ಹೋದ ಮೇಲೆ ಒರಳು ಮೃದಂಗ ಪರಸ್ಪರ ಕಷ್ಟವನ್ನು ಹಂಚಿಕೊಳ್ತಂತೆ. ಒರಳು ಹೇಳ್ತು, ನೋಡು ನಮ್ಮ ಅವಸ್ಥೆ, ನನ್ನ ತಲೆ ಮೇಲೆ ಒನಕೆ ಹಾಕಿ ಹಾರೆ ಹಾಕಿ ಕೊಡ್ತಾರೆ, ಉಪ್ಪು ಖಾರ ಎಲ್ಲ ಹಾಕಿ ಕೊಡ್ತಾರೆ. ಊಟ ಮಾಡಿದವರು ಎಷ್ಟು ಚೆನ್ನಾಗಿ ನೀವು ರುಬ್ಬಿ ಚಟ್ನಿ ಮಾಡಿದಿರಿ ಅಂಥೇಳಿ ನನ್ನ ತಲೆ ಕುಟ್ಟಿದವ್ರನ್ನ ಪ್ರಶಂಸೆ ಮಾಡ್ತಾರೆ. ಕುಡಿಸ್ಕೊಂಡು ನನ್ನ ಯೋಗಕ್ಷೇಮ ಯಾರಿಗೂ ಬೇಕಾಗಿಲ್ಲ, ನನ್ನ ಪಾಡೆ ಹೀಗಾಗಿದೆ ಅಂಥೇಳಿ ಒರಳು ತನ್ನ ಕಷ್ಟವನ್ನು ಮೃದಂಗಕ್ಕೆ ಹೇಳ್ಕೊಳ್ತು. ಮೃದಂಗ ಹೇಳ್ತು, ನನ್ನಷ್ಟು ಕಷ್ಟಪಡೋರು ಯಾರಿದ್ದಾರೆ ಪ್ರಪಂಚದಲ್ಲಿ? ನಿನಗೆ ಒಂದೇ ಕಡೆ ಹೊಡಿತಾರೆ, ನನಗೆ 2 ಕಡೆ ಬಾರಿಸ್ತಾರೆ. ನನ್ನನ್ನು ಬಾರಿಸಿದವರಿಗೆ ಶಾಲೆ ಹಾಕಿ ಸನ್ಮಾನ ಮಾಡ್ತಾರೆ. ಬಾರಿಸ್ಕೊಂಡು ನನ್ನ ಗತಿ ಯಾರು, ನನ್ನ ದುಃಖ ಯಾರು ಕೇಳೋರಿಲ್ಲ, ನಿನಗಿಂತ ನಾನೇ ದುಃಖಿ ಅಂತ ಮೃದಂಗ ಹೇಳ್ಕೊಳ್ತಂತೆ. ಅಂದರೆ ಅವರವರಿಗೆ ಅವರವ್ರ ದುಃಖವೇ ದೊಡ್ಡದಾಗಿ ಕಾಣುತ್ತೆ, ಇನ್ನೊಬ್ಬರ ದುಃಖ ದೊಡ್ಡದಾಗಿ ಕಾಣಲ್ಲ ಅಂತ ಈ ಪಾಠದ ನೀತಿ ಅಂತ ನಾವು ಹುಡುಗರಿದ್ದಾಗ ಒಂದು ಪಾಠ ಆಯಿತು. ಹಾಗೆ ದೇವತೆಗಳಿಗೆ ಅವರ ರಕ್ಷಣೆ ಆಗಬೇಕಾಗಿದೆ, ದಧೀಚಿಗಳಿಗೆ ಕಷ್ಟ ಆದರೆ ನಮಗೇನು ಅನ್ನೋ ತರಹ ಅವರ ವಾದ. ಆದರೆ ದಧೀಚಿಗಳು ಹೇಳಿದ್ರು, ನಾನು ಮನುಷ್ಯನ ಸ್ವಭಾವಕ್ಕೆ ಅನುಸಾರವಾಗಿ ಹೇಳಿದೆ, ಆದರೆ ಇವತ್ತು ನಾನು ನಿಮಗೆ ದೇಹವನ್ನೇ ಬಿಟ್ಟು ಕೊಡದೆ ಹೋದರೂ ಯಾವತ್ತೋ ಒಂದು ದಿವಸ ಈ ದೇಹವನ್ನು ಬಿಡಲೇಬೇಕು. ನಾನು ಯಾವತ್ತೋ ಒಂದು ದಿವಸ ಯಾರಿಗೂ ಉಪಯೋಗ ಆಗದೆ ದೇಹ ಬಿಡೋ ಬದಲು ಇವತ್ತು ನಾನು ದೇಹ ಬಿಟ್ಟರೆ ನಿಮಗೆ ಉಪಯೋಗ ಆಗತ್ತೆ ಅಂತಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಅಂಥೇಳಿ ದಧೀಚಿಗಳು ದೇವತೆಗಳಿಗೋಸ್ಕರ ತಮ್ಮ ದೇಹ ತ್ಯಾಗ ಮಾಡಿದರು. ಅವರ ದೇಹದ ಅಸ್ಥಿಯಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ವೃತ್ರಾಸುರನನ್ನು ಸಂಹಾರ ಮಾಡಿದ್ದಾನೆ ದೇವೇಂದ್ರ. ಆದರೆ ದಧೀಚಿ ಋಷಿಗಳ ವೃತ್ರಾಸುರ ಯಾರು? ಅವನು ತ್ವಷ್ಟೃ ಪ್ರಜಾಪತಿಗಳ ಮಗ. ಆ ವೃತ್ರಾಸುರನು ಬ್ರಾಹ್ಮಣ, ಅವನನ್ನು ಸಂಹಾರ ಮಾಡಿದು ಮತ್ತು ಬ್ರಹ್ಮಹತ್ಯೆ ಹತ್ಕೊಳ್ತು. ಹೀಗಾಗಿ ಆ ದೇವೇಂದ್ರ ಅದರ ಪರಿಹಾರಕ್ಕೋಸ್ಕರವಾಗಿ ಅವನು ಮುಂದೆ ಆ ಮಾನಸ ಸರೋವರದಲ್ಲಿ ಕಮಲದ ನಾಳದಲ್ಲಿ ನರಸಿಂಹದೇವರ ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ದಧೀಚಿ ಋಷಿಗಳ ತ್ಯಾಗ ಇದೆಯಲ್ಲ, ಇನ್ನೊಬ್ಬರಿಗಾಗಿ ತನ್ನ ದೇಹವನ್ನೇ ತ್ಯಾಗ ಮಾಡಿದ ಮಹಾನುಭಾವರು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ಬಹಳ ತ್ಯಾಗ ಮಾಡಿದ್ದೇವೆ ಅಂತ ಯಾರಿಗಾದರೂ ಅಹಂಕಾರ ಬಂದರೆ
ನೀವು ದದೀಚಿಗಳನ್ನು ನೆನೆಸ್ಕೊಳ್ಳಿ. ಅವರ ತ್ಯಾಗದ ಮುಂದೆ ನಿಮ್ಮದೇನೂ ತ್ಯಾಗ ಅಲ್ಲ. ಅವರು ದೇಹವನ್ನೇ ತ್ಯಾಗ ಮಾಡಿದ್ದಾರೆ. ನೀವು ಹಬ್ಬಬ್ಬ ಅಂದರೆ ಒಂದಿಷ್ಟು ಸಂಪತ್ತನ್ನು ತ್ಯಾಗ ಮಾಡಿರ್ಬೋದು ಅಷ್ಟೇ. ಆದರೆ ದೇಹವನ್ನೇ ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡಿದ ಮಹಾನುಭಾವರು ದದೀಚ ಋಷಿಗಳು. ಅವರ ತ್ಯಾಗದ ಮುಂದೆ ನಿಮ್ಮ ತ್ಯಾಗ ಯಾವುದೂ ದೊಡ್ಡದಲ್ಲ. ಹಾಗೆ ಅಂತ ನಮ್ಮನ್ನು ಎಚ್ಚರಿಕೆ ಕೊಡುತ್ತೆ ಶಾಸ್ತ್ರ. ಆನಂತರ ಮುಂದೆ ಆ ವೃತ್ರಾಸುರ ಯುದ್ಧ ಮಾಡುವಾಗ ಅವನು ಒಂದು ಹಂತದಲ್ಲಿ ದೇವೇಂದ್ರನ ಕೈಯಲ್ಲಿರುವ ವಜ್ರಾಯುಧ ಕೈ ಜಾರಿ ಬಿದ್ದು ಬಿಡುತ್ತೆ. ಆಗ ದೇವೇಂದ್ರನಿಗೆ ಬಹಳ ಅವಮಾನ ಆಗತ್ತೆ. ಅಸುರನ ಎದುರಿಗೆ ಆಯುಧ ಬೀಳಿಸ್ಕೊಳ್ಳೋದು, ಬಗ್ಗಿ ತಗೊಳ್ಳೋದು, ಇದೆಲ್ಲ ಒಂಥರ ಮುಜುಗರ ಆಗತ್ತೆ. ಆಗ ವೃತ್ರಾಸುರ ಹೇಳ್ತಾನೆ, ದೇವೇಂದ್ರ ಯಾಕೆ ಸಂಕೋಚ ಪಡ್ತಿ? ನನ್ನ ಸಂಹಾರಕ್ಕೋಸ್ಕರವೇ ಈ ವಜ್ರಾಯುಧ ನಿರ್ಮಾಣ ಆಗಿರೋದು. ತಗೋ, ಪರವಾಗಿಲ್ಲ. ಇದುವರೆಗೆ ನಾವು ಗೆಲ್ಲಬೇಕು ಅಂತ ದೇವರ ಸಂಕಲ್ಪ ಆಯಿತು, ನಾವು ಗೆಲ್ತಾ ಇದ್ವಿ. ಇವತ್ತು ನೀನು ಗೆಲ್ಲಬೇಕು ಅಂತ ದೇವರ ಸಂಕಲ್ಪ. ಆದ್ದರಿಂದ ಹೋರಾಟ ನಮ್ಮದು, ಜಯ ಪರಾಜಯಗಳು ಭಗವಂತನ ಅಧೀನ. ತಗೋ, ಪರವಾಗಿಲ್ಲ ಅಂತ ಹೇಳ್ದ. ಈ ವೃತ್ರಾಸುರನ ಸಾವಿನ ಸಮಯದಲ್ಲಿ ಇಂಥ ಭಗವಂತನ ಸ್ಮರಣೆಯನ್ನು ಮಾಡಿದ್ನಲ್ಲ, ಇದು ಕೇಳಿ ಆಶ್ಚರ್ಯ ಆಯಿತು. ಆ ಇಂದ್ರನಿಗೂ ಖುಷಿಯಾಗಿ ಭಲೆ ಅಂತ ಹೇಳ್ದ. ಮುಂದೆ ವೃತ್ರಾಸುರ ಅಸುರ ಅಂತ ಹೇಳ್ತೀರಿ, ಅಸುರನಿಗೆ ಇಂಥ ಭಗವತ್ ಪ್ರಜ್ಞೆ ಹೇಗೆ ಬಂತು ಹಾಗೆ ಅಂತ ಪ್ರಶ್ನೆ ಬಂದಾಗ, ವೃತ್ರಾಸುರ ಅವನು ಸ್ವರೂಪದಲ್ಲಿ ಅಸುರ ಅಲ್ಲ, ಪಾಪದಿಂದ ಅಸುರ ಜನ್ಮ ಪಡೆದಿದ್ದ ಅಷ್ಟೇ ಹೊರತು ಸ್ವರೂಪದಲ್ಲಿ ಯೋಗ್ಯನಾದವನು ಅಂತ ಅವನ ಹಿಂದಿನ ಜನ್ಮದ ಕಥೆ ಹೇಳ್ತಾರೆ. ಅವನು ಚಿತ್ರಕೇತು ಅಂತ ಒಬ್ಬ ಮಹಾರಾಜ. ಆ ಚಿತ್ರಕೇತು ಮಹಾರಾಜನಿಗೆ ಬೇಕಾದಷ್ಟು ಸಂಪತ್ತಿತ್ತು, ಆದರೆ ಸಂತಾನ ಇರಲಿಲ್ಲ. ನಾರದರು ಒಮ್ಮೆ ಅಂಗಿರ ಋಷಿಗಳು ನಾರದರು ಅವನ ಅರಮನೆಗೆ ಬಂದರು. ಅವರು ಏನೋ ಕೊಡಬೇಕು ಅಂತ ಬಂದರು. ಅವರಲ್ಲಿ ಅವನು ಹೇಳ್ದ, ನನಗೆ ಸಂತಾನ ಇಲ್ಲ, ಸಂತಾನ ಆಗೋ ಹಾಗೆ ಅನುಗ್ರಹ ಮಾಡಿರಿ ಹಾಗೆ ಅಂತ ಕೇಳಿಕೊಂಡ. ಅವರು ಅಂದ್ಕೊಂಡ್ರು, ನಾನು ಏನೋ ಉಪದೇಶ ಮಾಡೋಣ ಅಂತ ಬಂದೆ, ಇವನಿಗೇನೋ ವೈರಾಗ್ಯ ಬಂದಿಲ್ಲ. ವೈರಾಗ್ಯ ಬರದೇ ಇದ್ದವರಿಗೆ ಉಪದೇಶ ಮಾಡಿ ಪ್ರಯೋಜನ ಇಲ್ಲ. ಅವರಂದ್ರೆ ಸಂತಾನ ನಾನು ಕೊಡ್ತೇನೆ, ಆದರೆ ಆ ಸಂತಾನ ನಿನಗೆ ಸಂಕಟವನ್ನು ಕೊಡುತ್ತೆ, ಸಂತಸವನ್ನು ಕೊಡುತ್ತೆ, ಪರವಾಗಿಲ್ವಾ ಅಂತ ಕೇಳಿದ್ರು. ಏನು ಸಂಸಾರ ಆಮೇಲೆ ಎರಡೂ ಇರುತ್ತೆ, ಪರವಾಗಿಲ್ಲ ಅಂತಂದ. ಹಾಗಾಗಿ ಅವನು ಮಕ್ಕಳಾಗಬೇಕು ಅಂತ ಮದುವೆ ಮಾಡ್ಕೊಂಡು ಅವನ ಹೆಂಡತಿಯರ ಸಂಖ್ಯೆ 100 ಜನ ಆಗಿತ್ತು. ಆದರೂ 100 ಜನರನ್ನು ಮದುವೆ ಮಾಡಿಕೊಂಡ್ರು ಸಂತಾನ ಆಗಿರಲಿಲ್ಲ. ನಾರದರು ಅನುಗ್ರಹ ಮಾಡಿದ ಮೇಲೆ ಮೊದಲ ಹೆಂಡತಿಯಲ್ಲೇ ಒಂದು ಗಂಡು ಮಗು ಹುಟ್ಟಿತು. ಆ ಮೊದಲ ಹೆಂಡತಿಯಲ್ಲೇ ಗಂಡು ಮಗು ಹುಟ್ಟಿದ ಮೇಲೆ ಆ ಮಗುವನ್ನು ಮುದ್ದಿಸಿಕೊಂಡು ಮೊದಲ ಹೆಂಡತಿಯ ಅಂತಃಪುರದಲ್ಲೇ ಬಹಳ ಕಾಲ ಕಳೀತಾ ಇದ್ದ. ಸವತಿಯರೆಲ್ಲ ಯೋಚನೆ ಮಾಡಿದ್ರು, ಇದುವರೆಗೂ ನಮ್ಮನ್ನು ಎಲ್ಲರನ್ನೂ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದ, ಈಗ ಮಗು ಆಯಿತು ಅಂಥೇಳಿ ಮೊದಲನೇ ಹೆಂಡತಿ ಜೊತೆಗೆ ಬಹಳ ಕಾಲ ಇರ್ತಾನೆ. ನಾವೆಲ್ಲ ಮಹಿಳಾ ಮಂಡಳಿಯರು ಮಹಿಳೆಯರಿಗೆ ಸಮಾನತೆ ಬೇಕು ಅಂತ ಹೋರಾಟ ಮಾಡೋರು, ಅವರೊಬ್ಬರಿಗೆ ಮಗುವಾಗಿ ನಮ್ಗೆ ಯಾರಿಗೂ ಮಗು ಆಗದೆ ಹೋದರೆ ಸಮಾನತೆ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿ ಆ ಮಗುವನ್ನು ಕೊಂದರು ಅವರು. ಆ ಮಗುವನ್ನು ಕೊಂದ ಮೇಲೆ ಈಗ ಸಮಾನತೆ ಬಂತು ಮಹಿಳಾ ಮಂಡಳಿಗೆ, ಯಾಕಂದರೆ ಎಲ್ಲರೂ ಒಂದೇ ಅಂತ ಹೀಗೆ ಯೋಚನೆ ಮಾಡಿದ್ರು. ಆಗ ಮತ್ತೆ ನಾರದರು ಬಂದರು. ಮಗುವನ್ನು ಕಳ್ಕೊಂಡು ವಿಪರೀತ ಅಳ್ತಾ ಕೂತಿದ್ದ ಚಿತ್ರಕೇತು. ಏನಪ್ಪ ಸಂತಾನ ಆಯಿತಾ ಅಂದರು. ಆಯ್ತು ಸ್ವಾಮಿ, ಮೊದಲೇ ಚೆನ್ನಾಗಿದ್ದೆ ಅಂತಂದ. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು, ನೀನು ಹಠ ಮಾಡಿದೆ. ಅಲ್ಲ, ನನಗೆ ಸಂತಾನ ಬೇಡ ಅಂತ ನನಗೆ ಈಗಲೂ ಅನಿಸಿಲ್ಲ, ನೀವು ಮಹಾ ತಪಸ್ವಿಗಳು, ಆ ಮಗುವನ್ನು ಮತ್ತೆ ಬದುಕಿಸಿಕೊಡಿ ಅಂತ ಕೇಳ್ದ. ಅದಕ್ಕೆ ನಾರದರು ಹೇಳಿದ್ರು, ನಾನು ಅಂಥ ಪ್ರೋಗ್ರಾಮ್ ಹಾಕ್ಕೊಂಡಿಲ್ಲಪ್ಪ, ಆಮೇಲೆ ನನಗೆ ಬಿಡಿವಿರಲ್ಲ, ಹಾಗೆಲ್ಲ ಪ್ರೋಗ್ರಾಮ್ ಹಾಕ್ಕೊಂಡ್ರೆ ಸತ್ತವನ್ನೆಲ್ಲ ಬದುಕಿಸೋ ಕಾರ್ಯಕ್ರಮ ನಾನು ಹಾಕ್ಕೊಂಡಿಲ್ಲ ಅಂದರು. ಇಲ್ಲ, ನನಗೆ ಮಗು ಬೇಕೇ ಬೇಕು ಅಂತ ಹಠ ಹಿಡ್ದ. ಆ ಜೀವನನ್ನು ಕರೀತೇನೆ, ಅವನು ನಿನಗೋಸ್ಕರವಾಗಿ ಈ ದೇಹದಲ್ಲಿ ಪ್ರವೇಶ ಮಾಡಿ ಬದುಕಿದರೆ ನೀನು ಎತ್ಕೋ, ನಂದೇನು ತೊಂದರೆ ಇಲ್ಲ ಅಂಥೇಳಿ ಆ ಜೀವನಿಗೆ ಹೇಳಿದರು. ನೋಡಪ್ಪ, ಈ ದೇಹದ ತಂದೆ ತಾಯಿಗಳು ಇವರಿಗೆ ನೀನು ಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ಅವರು ನಿಮ್ಮ ಅಪ್ಪ ಅಂತೆ, ಇವರು ನಿಮ್ಮ ಅಮ್ಮ ಅಂತೆ, ಈ ದೇಹದಲ್ಲಿ ಬಂದು ಮತ್ತೆ ಸೇರ್ಕೊ ನೀನು ಅಂದರು. ಆಗ ಆ ಜೀವ ಹೇಳಿದ್ರು, ನಾನು ಯಾಕೆ ಸೇರಿಕೊಳ್ಳಿ, ಯಾರಿಗೋ ಖುಷಿ ಆಗಲಿ ಅಂತ, ನಾನು ಯಾಕೆ ಈ ದೇಹದ ಬಂಧನದಲ್ಲಿ ಸಿಲುಕೊಳ್ಳಿ, ಈ ದೇಹದ ಸಹವಾಸ ಸಾಕು ನನಗೆ. ಆ ಸವತಿಯರೆಲ್ಲ ನನಗೆ ಬೇಗ ದೇಹದಿಂದ ಬಿಡುಗಡೆ ಮಾಡಿದ್ದಾರೆ, ಮತ್ತೆ ನಾನು ಈ ದೇಹದಲ್ಲಿ ಸೇರೋಲ್ಲ. ಇಂಥ ತಂದೆ ತಾಯಿಗಳು ಸಾವಿರಾರು ಜನ ಆಗಿ ಹೋಗಿದ್ದಾರೆ ನನಗೆ, ಹಿಂದೆ ಎಷ್ಟೋ ಜನ ತಂದೆ ತಾಯಿಗಳಾಗಿದ್ದಾರೆ, ಮುಂದೆ ಎಷ್ಟೋ ಜನ ಆಗ್ತಾರೆ. ಹಾಗಾಗಿ ಯಾರದೋ ಖುಷಿಗೋಸ್ಕರ ನಾನು ಯಾಕೆ ದೇಹದಲ್ಲಿ ಬಂದು ಸೇರಿಕೊಳ್ಳಿ, ಈ ಬಂಧನದ ಬಿಡುಗಡೆ ಆಗಿದೆ ಸಾಕು ಅಂತಂದ. ನಾವು ಯಾರನ್ನು ಇಷ್ಟಪಡ್ತೇವೆ ಅವರು ನಮ್ಮನ್ನು ಇಷ್ಟಪಡಲ್ಲ ಅಂತ ಕನ್ಫರ್ಮ್ ಆಗೋ ತನಕ ನಮಗೆ ವೈರಾಗ್ಯ ಬರಲ್ಲ, ಅಲ್ಲಿ ತನಕ ಹಾರಾಡ್ತಾ ಇರ್ತೇವೆ ನಾವು. ಯಾವಾಗ ಆ ಜೀವವೇ ತನಗೆ ಬರಲ್ಲ ಅಂತ ಹಠ ಹಿಡ್ದ, ಆಗ ಚಿತ್ರಕೇತುವಿಗೆ ವೈರಾಗ್ಯ ಬಂತು. ಆಗ ನಾರದರು ಹೇಳಿದರು, ಸಂಕರ್ಷಣ ಮಂತ್ರವನ್ನು ಉಪದೇಶ ಕೊಡಬೇಕು ಅಂತ ನಾವು ಬಂದರೆ ನೀನು ಸಂತಾನ ಮಂತ್ರ ಜಪ ಮಾಡ್ತಾ ಕೂತಿದ್ದಿ, ಈ ವೈರಾಗ್ಯ ಇಲ್ಲದೇ ಇದ್ದವರಿಗೆ ಮಂತ್ರೋಪದೇಶ ಮಾಡಿ ಪ್ರಯೋಜನ ಇಲ್ಲ ಅಂತ ಹೋದೆ ವಾಪಸ್ಸು. ಸಂಕರ್ಷಣ ಮಂತ್ರ ಉಪದೇಶ ಮಾಡ್ತೇನೆ, ಜಪ ಮಾಡು ಅಂದರು. ಆ ಸಂಕರ್ಷಣ ಮಂತ್ರವನ್ನು ಜಪ ಮಾಡಿ ವಿದ್ಯಾಧರ ಪದವಿಯನ್ನು ಪಡೆದ. ವಿದ್ಯಾಧರ ಪದವಿಯನ್ನು ಪಡೆದಾಗ ಒಮ್ಮೆ ಹೆಣ್ಣುಗಳ ಜೊತೆಯಲ್ಲಿ ವಿಮಾನದಲ್ಲಿ ಆಕಾಶದಲ್ಲಿ ಹೋಗ್ತಾ ಇದ್ದ.
ಕೆಳಗಡೆ ಕೈಲಾಸದಲ್ಲಿ ರುದ್ರದೇವರು ಪಾರ್ವತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಸಭೆಯಲ್ಲಿ ಕೂತಿದ್ರು. ಈ ದೃಶ್ಯವನ್ನು ಆಕಾಶದಿಂದ ನೋಡಿ ಆ ಅಧಿಕಾರದ ಮದ. ಹಾಗಾಗಿ ಅಂದ, ಶಿವನನ್ನು ವೈರಾಗ್ಯದ ದೇವತೆ ಎಂದು ಕರೀತಾರೆ. ಎಲ್ಲ ತಮ್ಮ ಶಿಷ್ಯರು ತುಂಬಿದ ಸಭೆಯೊಳಗೆ ಹೆಂಡತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ, ಇವ್ರಿಗೇನು ವೈರಾಗ್ಯ ಹಾಗೆ ಅಂತ ಹಗುರವಾಗಿ ಮಾತಾಡ್ದ. ಆ ಮಾತು ಗಂಡಸರು ಬಯಸ್ಕೊಂಡಿದ್ದು ಹೆಂಗಸರು ಕಿವಿಗೆ ಬೀಳಬಾರ್ದು. ಗಂಡಸರು ಕಿವಿಗೆ ಬಿದ್ದರೆ ಸಾಕು, ಸುಮ್ಮನೆ ಆಗ್ಬಿಡ್ತಾರೆ ಅವರು. ಹೆಂಗಸರು ಕಿವಿಗೆ ಬಿದ್ದರೆ ಅವ್ರಿಗೆ ಸಿಟ್ಟು ಬರುತ್ತೆ. ಅದು ಪಾರ್ವತಿ ಕಿವಿಗೆ ಬಿತ್ತು ಇವರನ್ನು ಬೈದಿದ್ದು. ಪಾರ್ವತಿ ಹೇಳಿದ್ಲು, ಅಲ್ಲ ವಿದ್ಯಾಧರ ನಿಮಗಿಂತ ಬಹಳ ಯೋಗ್ಯತೆಯಲ್ಲಿ ಸಣ್ಣವನವನು, ನಿಮ್ಮಂತಹ ಮಹಾತ್ಮರಿಗೆ ಅವನು ಹಾಸ್ಯ ಮಾಡ್ತಾ ಇದ್ದಾನೆ, ಶಾಪ ಕೊಡ್ರಿ ಹಾಗೆ ಅಂತಂದರು. ಪಾರ್ವತಿ ಯೋಚನೆ ಮಾಡಿದ್ರು, ನಮ್ಮ ಮಾವ ಎಂಥ ಮಹಾನುಭಾವರು, ಒಂದು ದಿವಸ ಯಾಕೋ ಹೆಂಡತಿಗೆ ತೊಡೆ ಮೇಲೆ ಕೂಡ್ಸ್ಕೊಂಡು ಕೆಳಗಿಡಿಸು ಅಂತ ಒಂದು ದಿವಸ ಹೇಳಿಲ್ಲ ಪಾಪ ಅವರು. ನಮ್ಮ ಮಾವ ಅಂಥ ಒಳ್ಳೆಯ ಮಾವ. ನಿಮ್ಮ ಪಾಠಕ್ಕೆ ಬರ್ತಾರೆ ಬ್ರಹ್ಮಚಾರಿಗಳು, ಸನಕಾದಿಗಳು, ಮಹಾವೀರತ್ವ ಶಿಖಾಮಣಿಗಳು ಬಂದು ಪಾಠ ಕೇಳ್ಕೊಂಡು ಹೋಗ್ತಾರೆ ಹೊರತು ನಮ್ಮ ಗುರುಗಳು ಯಾಕೆ ಹೆಂಡತಿನ ಕೂಡ್ಸ್ಕೊಂಡಿರ್ತಾರೆ ತೊಡೆ ಮೇಲೆ ಅಂತ ಅವರು ಒಂದು ದಿವಸ ತಕರಾರು ತೆಗೆದಿಲ್ಲ. ಅವರಿಗೆಲ್ಲ ಇರೋ ತಿಳುವಳಿಕೆ ಇವನಿಗೆ ಯಾಕಿಲ್ಲ, ನಿಮಗಿಂತ ಕೆಳಗಿನವನು, ಶಾಪ ಕೊಡ್ರಿ ಅಂದರು. ಅವರು ರುದ್ರದೇವರಂದರು, ಅವನು ವಿಷ್ಣು ಭಕ್ತ, ಶಾಪ ಕೊಟ್ಟರೆ ಹೆದರ್ಕೊಳ್ಳೋದಿಲ್ಲ. ಕಾರನ್ನು ಕೂತ್ಕೊಂಡು ಹಾರನ್ ಮಾಡೋರಿಗೆ ಯಾವಾಗ ಖುಷಿ ಆಗುತ್ತೆ, ನಡ್ಕೊಂಡು ಹೋಗೋರು ಗಾಬರಿ ಆಗಬೇಕು, ಆಗಲೇ ಹಾರನ್ನು ಹಾಕೋರಿಗೆ ಖುಷಿ. ನಡ್ಕೊಂಡು ಹೋಗೋರು ಕಿವಿ ಮೇಲೆ ಹಾಕ್ಕೊಳ್ಳದೆ ಹೋದರೆ ಇವರಿಗೆ ಆ ಹಾರನ್ನು ಹಾಕಿದವ್ರಿಗೆ ಸಮಾಧಾನ ಆಗಲ್ಲ. ಹಾಗೆ ಶಾಪ ಕೊಟ್ಟು ಪ್ರಯೋಜನ ಅಲ್ಲಿ ಬಿಟ್ಬಿಡು, ಅಂದ್ಕೊಂಡು ಹೋಗಲಿ ಬಿಡು ಅಂದರು. ಹಾಗೆಲ್ಲ ಬಿಡೋಕ್ಕಾಗಲ್ಲ, ಶಾಪ ಕೊಟ್ಟೆ ನೀನೇ ಕೊಡು ಶಾಪ ಅಂದರು. ಹಾಗಾಗಿ ಆ ವಿದ್ಯಾಧರನಿಗೆ ಅಸುರನಾಗುವಂತ ಪಾರ್ವತಿ ಶಾಪ ಕೊಟ್ಟಳು. ಆ ಶಾಪದಿಂದ ಅಸುರನಾಗಿ ವೃತ್ರಾಸುರನಾಗಿ ಹುಟ್ಟಿದ ಅವನು. ಮೂಲತಃ ಅಸುರ ಅಲ್ಲ ಅವನು. ಯಾವಾಗ ಅಸುರನಾಗುವಂತ ಶಾಪ ಕೊಟ್ಟರು, ವಿಮಾನದಿಂದ ಕೆಳಗೆ ಬಂದ, ಶಿವಪಾರ್ವತಿಯರಿಗೆ ನಮಸ್ಕಾರ ಮಾಡ್ದ, ನನ್ನ ಕೈಲಿ ಇಂಥ ಅಪರಾಧ ಆಗಬೇಕು, ನಿಮ್ಮಿಂದ ಇಂಥ ಶಾಪ ಬರಬೇಕು ಅಂತ ಭಗವಂತನ ಸಂಕಲ್ಪ, ನನ್ನ ಕ್ಷಮಿಸಿ ಅಂತ ಅಂದ. ಅದಕ್ಕೆ ಪಾರ್ವತಿ ಮುಖ ಪರಮೇಶ್ವರ ನೋಡ್ದ, ಇದಕ್ಕೆ ನೀನು ಶಾಪ ಕೊಟ್ಟರೆ ಹೆದರಲ್ಲ ವಿಷ್ಣು ಭಕ್ತರು, ಇದು ದೈವ ಸಂಕಲ್ಪ ಅಂದ್ಬಿಡ್ತಾರವರು ಹಾಗೆ ಅಂತ ಹೇಳ್ದ. ಅದರಿಂದ ಅವನು ಆ ವಿದ್ಯಾಧರನಾಗಿದ್ದ ಚಿತ್ರಕೇತುವೆ ಈಗ ವೃತ್ರಾಸುರನಾಗಿ ಹುಟ್ಟಿದವನು. ಆದ್ದರಿಂದ ಅವನಲ್ಲಿ ಭಗವತ್ ಪ್ರಜ್ಞೆ ಜಾಗೃತವಾಗಿತ್ತು ಅಂತ ಇದ್ದಾರೆ. ಯಾವಾಗ ಆ ದೈತ್ಯರೆಲ್ಲ ಪರಾಜಯಗೊಂಡರು, ಆಗ ದಿತಿದೇವಿ ಕಶ್ಯಪರ ಕುಟುಂಬ ಹೇಗೆ ಅಂದರೆ, ಆಡಳಿತ ಪಕ್ಷದವರು ಅವರ ಮಕ್ಕಳೇ, ವಿರೋಧ ಪಕ್ಷದವರು ಅವರ ಮಕ್ಕಳೇ. ಅದಿತಿ ಎನ್ನುವ ಹೆಂಡತಿಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ದೇವತೆಗಳು, ದಿತಿ ಎಂಬ ಹೆಂಡತಿ ಹುಟ್ಟಿದವರ ದೈತ್ಯರು, ಧನು ಎಂಬ ಹೆಂಡತಿ ಹುಟ್ಟಿದವರ ದಾನವರು. ಹೀಗಾಗಿ ಎಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದವರೆಲ್ಲ ಕಶ್ಯಪರ ಕುಟುಂಬದವರೇ. ಅವರು ಗೆದ್ದರೆ ಇವರು ತಕರಾರು ತೆಗಿತಾರೆ, ಇವರು ಗೆದ್ದರೆ ಅವರು ತಕರಾರು ತೆಗಿತಾರೆ. ಅಂದಮೇಲೆ ಕಶ್ಯಪರು ಹೇಗೆ ಸಂಸಾರ ತೂಗು ಸೇರಬೇಕು ಯೋಚನೆ ಮಾಡಿರಿ, 13 ಜನ ಹೆಂಡತಿಯರನ್ನು ಕರ್ಕೊಂಡು. ಆಗ ದಿತಿದೇವಿ ಆ ಕಶ್ಯಪರಿಗೆ ಪ್ರಲೋಭನೆ ಮಾಡಿ ವರವನ್ನು ಕೇಳ್ತಾರೆ. ಅದು ಹೇಗಾಯಿತು ಅಂತಂದರೆ, ನಮ್ಮ ಕಶ್ಯಪರು ಯಾವಾಗಲೂ ಮನೆ ಒಳಗಿರೋ ಹೋಮಿಯೋಪತಿ ಅಲ್ಲ, ಅವರು ತಪಸ್ಸಿಗೆ ಹೋಗ್ತಾರೆ, ಯಾವಾಗಾದರೂ ಆವಾಗ ಬರ್ತಾರೆ ಮನೆಗೆ. ಒಮ್ಮೆ ಬಂದಾಗ ಆ ದಿತಿದೇವಿ ಬಹಳ ಉಪಚಾರ ಮಾಡಿದ್ಲು. ಮನೆ ಬಾಗಿಲಲ್ಲೇ ತಮಗೆಲ್ಲಿ ಬಿಸಿನೀರು ತೊಗೊಂಡು ಹೋಗಿ ಕಾಲು ತೊಳೆದು ಒಳಗೆ ಕರ್ಕೊಂಡು ಬಂದು ಮನೆ ಹಾಕಿ ಕೂಡಿಸಿ ಅವ್ರಿಗೆ ಏನು ಬೇಕೋ ತಿನ್ನಲಿಕ್ಕೆ ಉಣ್ಲಿಕ್ಕೆಲ್ಲ ಕೊಟ್ಟು ಭಾರಿ ಉಪಚಾರ ಮಾಡಿದ್ಲು. ಊರಿಗೆ ಹೋಗಿ ತುಂಬ ದಿವಸ ಆದಮೇಲೆ ಮನೆಗೆ ಬರೋ ಗಂಡನಿಗೆ ಹೆಂಡತಿ ತುಂಬ ಉಪಚಾರ ಮಾಡಿಬಿಟ್ರೆ ಖುಷಿಯಾಗ್ಬಿಡ್ತಾನೆ. ಕಶ್ಯಪರಿಗೂ ಹಾಗೆ ಖುಷಿ ಆಯಿತು. ಖುಷಿಯಾಗಿ ಏನು ಬೇಕಾದ್ರೂ ಕೇಳಿಕೊಡ್ತೇನೆ ಅಂದರು. ಎಷ್ಟೇ ಖುಷಿ ಆದರೂ ಹೆಂಡತಿ ಎದುರಿಗೆ ಈ ಪ್ರತಿಜ್ಞೆ ಮಾಡಬಾರ್ದು, ಏನು ಬೇಕಾದ್ರೂ ಕೇಳಿಕೊಡ್ತೇನೆ ಅಂತ. ಅವ್ರು ಏನು ಡಿಮ್ಯಾಂಡ್ ಇಟ್ಕೊಂಡು ಈ ಉಪಚಾರ ಮಾಡಿರ್ತಾರೋ ಗೊತ್ತಿರಲ್ಲ ಗಂಡಸರಿಗೆ ಪಾಪ. ಹಾಗಾಗಿ ದಿತಿ ಹೇಳಿದ್ದು, ಎಲ್ಲ ಉಪಚಾರ ಮಾಡಿ ಏನು ಬೇಕಾದ್ರೂ ಕೇಳಿಕೊಡ್ತೇನೆ ಅಂತಂದರೆ, ಇಂದ್ರನನ್ನು ಕೊಲ್ಲತಕ್ಕಂಥ ಮಗ ನನಗೆ ಹುಟ್ಟಬೇಕು ಅಂತ ಕೇಳಿದ್ರು. ಈಗ ಏನು ಬೇಕಾದ್ರೂ ಕೇಳಿಕೊಡ್ತೇನೆ ಅಂತ ಮಾತು ಕೊಟ್ಟಾಗಿದೆ. ಇಂಥ ವಿಚಿತ್ರವಾದ ವರ ಕೇಳ್ತಾ ಇದ್ದಾಳೆ ಅವಳು. ಆ ಕಶ್ಯಪರು ಯೋಚನೆ ಮಾಡಿದ್ರು, ಇಷ್ಟು ವರ್ಷ ಸಂಸಾರ ನಡೆಸಿಯೂ ನನಗೆ ಇಷ್ಟು ಅನುಭವ ಆಗಿಲ್ವಲ್ಲ, ಗೊತ್ತಾಗಲಿಲ್ವಲ್ಲ, ಹೀಗೆ ಹೇಳಬಾರ್ದು ಅಂತ ಯೋಚನೆ ಮಾಡಿದ್ರು. ನೋಡಮ್ಮ, ನಿನ್ನ ಗರ್ಭವನ್ನು ನೀನು ಪುಂಸವನ ವ್ರತ ಮಾಡಬೇಕು. ಪುಂಸವನ ವ್ರತವನ್ನು ಮಾಡಿದರೆ 100 ವರ್ಷ ಈ ಗರ್ಭಧಾರಣೆ ಮಾಡಿಕೊಂಡಿರಬೇಕು. ಹಾಗಿದ್ದರೆ ನಿನಗೆ ಇಂದ್ರನನ್ನು ಸಂಹಾರ ಮಾಡ್ತಕ್ಕಂಥ ಮಗ ಹುಡ್ತಾನೆ ಹಾಗೆ ಅಂತಂದರು. ಹಾಗೆ ಆಗಲಿ ಅಂಥೇಳಿ ದಿತಿದೇವಿ ಅಷ್ಟು ಕಠಿಣವಾದ ಪುಂಸವನ ವ್ರತವನ್ನು ಮಾಡಿದ್ದಾಳೆ. ಇನ್ನೇನು 100ನೇ ವರ್ಷ ತುಂಬಲಿಕ್ಕೆ ಸ್ವಲ್ಪ ಸಮಯ ಕಾದಿದೆ. ಹೆಣ್ಮಕ್ಕಳಿಗೆ ಒಂದು ಛಲ ಇರುತ್ತೆ, ಚಂಚಲ ಅನ್ನೋದು ಅವರೇ, ಆದರೆ ಛಲನೂ ಅವರೇ ಉದಾಹರಣೆ. ಹಾಗಾಗಿ 1 ವಾರ ರಾಯರ ಸೇವೆ ಮಾಡ್ತೇನೆ ಅಂತ ಹಠ ಹಿಡಿದ್ರೆ ದಿವಸಕ್ಕೆ 10 ಸರಿ ಕಾಪಿ ಕುಡಿಯೋರು ಕೂಡ 1 ವಾರ ಕಾಪಿ ಬಿಡ್ತಾರೆ. ಆದರೆ ಗಂಡಸರು 2 ದಿವಸ ಸೇವೆ ಮಾಡಿ 3ನೇ ದಿವಸ ಇವತ್ತು ಸೇವೆ ಮಾಡಿದ ಮೇಲೆ ಕಾಪಿ ಕೊಡು ಪರವಾಗಿಲ್ಲ ಅಂತ ಶುರು ಮಾಡಿಬಿಡ್ತಾರೆ. ಹಾಗಾಗಿ ನಮ್ಮ ದಿತಿಗೆ ಹಠ ಹಿಡಿದು ಇಂದ್ರನನ್ನು ನಿಗ್ರಹ ಮಾಡುವಂಥ ಮಗ ಬೇಕು ನನಗೆ ಅಂಥೇಳಿ ಕಠಿಣವಾಗಿ ತಪಸ್ಸು ಮಾಡಿದ್ಲು. ಏನು 100ನೇ ವರ್ಷ ಮುಗಿಲಿಕ್ಕೆ ಇನ್ನು ಕೆಲವೇ ದಿವಸ ಬಾಕಿ. ಇಂದ್ರ ಯೋಚನೆ ಮಾಡ್ದ,
ಇಷ್ಟು ಕಠಿಣವಾಗಿ ವ್ರತ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾದರೆ ನನಗೆ ಇನ್ನೊಬ್ಬ ಶತ್ರು ಹುಟ್ಟುಕೊಳ್ತಾನೆ ಅಂತ ಯೋಚನೆ ಮಾಡಿ ತಾನೇ ದ್ವಿತೀಯ ಸಮೀಪದಲ್ಲಿ ಪರಿಚಾರಕನಾಗಿ ಸೇರಿಕೊಳ್ತಾನೆ. ದ್ವಿತೀಯ ಆಚರಣೆ ಒಳಗೆ ಏನಾದರೂ ಲೋಪ ಬಂದರೆ ಅವಳ ಗರ್ಭಕ್ಕೆ ಪ್ರವೇಶ ಮಾಡಿ ಒಳಗಿರುವ ನನ್ನ ಶತ್ರುವನ್ನು ಕೊಲ್ಲಬೇಕು ಅಂತ ಹೊಂಚು ಹಾಕ್ತಾ ಇರ್ತಾನೆ. ಎಷ್ಟು ಹೊಂಚು ಹಾಕಿದರೂ ಏನೂ ಲೋಪ ಆಗದೇ ಇರೋ ಹಾಗೆ ಅವಳು ಎಚ್ಚರಿಕೆಯಿಂದ ಇರ್ತಾಳೆ. ಆದರೆ ಭಗವಂತನ ಸಂಕಲ್ಪ, ಒಂದು ದಿವಸ ರಾತ್ರಿ ಅವಳು ಕಾಲು ತೊಳ್ಕೊಳಕ್ಕೆ ಹೋಗ್ತಾಳೆ. ಶೌಚಕ್ಕೆ ಹೋದವಳು ಕಾಲು ತೊಳ್ಕೊಳ್ಳದೆ ಹಾಗೇ ಬಂದು ಮಲಗಿಬಿಡ್ತಾಳೆ. ಶೌಚ ಭಂಗ ಆಯಿತು. ವಿಶೇಷವಾದ ಉದ್ದೇಶ ಇಟ್ಕೊಂಡು ವ್ರತ ಮಾಡಬೇಕಾದರೆ ಶೌಚ ಭಂಗ ಆಗಬಾರ್ದು, ಅದು ಬಹಳ ಎಚ್ಚರಿಕೆ ಇರಬೇಕು. ಯಾವಾಗ ಅವಳು ಶೌಚಕ್ಕೆ ಹೋದವಳು ಕಾಲು ತೊಳ್ಕೊಳ್ಳದೆ ಹಾಗೇ ಬಂದು ಮಲಗಿದ್ಲು, ಅವಳ ವ್ರತ ಲೋಪ ಆಯಿತು, ಶೌಚ ಭಂಗ ಆಯಿತು. ಆ ವಜ್ರಾಯುಧವನ್ನು ಹಿಡಿದುಕೊಂಡು ದೇವೇಂದ್ರ ಸೂಕ್ಷ್ಮ ರೂಪದಿಂದ ಅವಳ ಗರ್ಭವನ್ನು ಪ್ರವೇಶ ಮಾಡದ, ಒಳಗಿದ್ದ ಭ್ರೂಣವನ್ನು ಹೊಡೆದ. ಅದು 7 ಭಾಗ ಆಯಿತು. ಇನ್ನೂ ಹೊಡೆದ, ಒಂದೊಂದು 7 ಭಾಗ ಆಯಿತು. 49 ಮಕ್ಕಳು ಏಕಕಾಲದಲ್ಲಿ ಅಳಕ್ಕೆ ಶುರು ಮಾಡಿದ್ರು. ಈ 49 ಮಕ್ಕಳ ವೃಂದಗಾನ ಕೇಳಲಾರದೆ ದೇವೇಂದ್ರ ಹೇಳ್ದ, ಅಳಬೇಡಿ ಅಳಬೇಡಿ, ನೀವೆಲ್ಲ ನನ್ನ ಭೃತ್ಯರಾಗಿರಿ ಅಂತ ಅಂದ. ಅವರೇ 49 ಮರುದ್ಗಣ ದೇವತೆಗಳು ಅಂತ ಅನಿಸ್ಕೊಂಡ್ರು. ಮರುತ್ ಅಂತ ಅವ್ರಿಗೆ ಯಾಕೆ ಹೆಸರು? ಅಳಬೇಡಿ ಅಂತ ಅಪ್ಪನ ಕೈಯಲ್ಲಿ ಹೇಳಿಸ್ಕೊಂಡು ಹುಟ್ಟಿದವರು ಅಂತ. ಅದಕ್ಕೆ ಅವರಿಗೆ ಮರುದ್ಗಣ ದೇವತೆಗಳು ಅಂತ ಹೆಸರಾಯಿತು. ಹಾಗಾಗಿ ಒಬ್ಬ ಇಂದ್ರನಿಗೆ ಶತ್ರುವಾಗಿ ಹುಟ್ಟಬೇಕು ಅಂತ ದ್ವಿತೀಯ ಸಂಕಲ್ಪ ಆದರೆ, ಹರಿಸಂಕಲ್ಪ ಇಂದ್ರನ ಭೃತ್ಯರಾದ 49 ಮಕ್ಕಳಾದರು. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತ ಲವಲೇಶವಿಲ್ಲ ಅನ್ನುವುದಕ್ಕೆ ಇದೇ ಉದಾಹರಣೆಯಾಗಿದೆ. ಹೀಗೆ ಅನೇಕ ಕಥೆಗಳನ್ನೆಲ್ಲ ಕೇಳ್ಕೊಂಡು ಬಂದಂತಹ ಪರೀಕ್ಷಿತ್ ರಾಜರು ಹೇಳಿದರು, ಭಗವಂತ ಅಸುರರನ್ನು ಸಂಹಾರ ಮಾಡ್ತಾನೆ, ಸಜ್ಜನರನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ಆದರೆ ಭಗವಂತ ಹೀಗ್ಯಾಕೆ ಪಕ್ಷಪಾತ ಮಾಡ್ತಾನೆ? ಕೆಲವರ ಮೇಲೆ ಕರುಣೆ ತೋರಿಸೋದು, ಕೆಲವರಿಗೆ ಕೊಲ್ಲೋದು, ಇದೆಲ್ಲ ರಾಗದ್ವೇಷಗಳು ಭಗವಂತನಿಗೆ ಇರಬಾರ್ದು. ನಾವು ಮನುಷ್ಯರಾದರೆ ನಮಗೆ ರಾಗದ್ವೇಷಗಳಿರುತ್ತೆ. ಭಗವಂತನಿಗೆ ರಾಗದ್ವೇಷಗಳು ಇರಬಾರ್ದು. ಅವನು ಯಾಕೆ ಕೆಲವರನ್ನು ಕೊಲ್ತಾನೆ, ಕೆಲವರನ್ನು ಕಾಪಾಡ್ತಾನೆ? ಹೀಗ್ಯಾಕೆ ಮಾಡ್ತಾನೆ ಪರಮಾತ್ಮನಿಗೆ? ಅಥವಾ ಅವನನ್ನೇನಾರು ಈ ಸಜ್ಜನರೆಲ್ಲ ಅವನನ್ನು ಹೊಗಳ್ತಾರೆ ಅಂತ ಹೇಳಿ ಅವನಿಗೆ ಖುಷಿಯಾಗಿ ಅವರನ್ನು ಕಾಪಾಡ್ತಾನೆ, ದುರ್ಜನರೆಲ್ಲ ಅವನನ್ನು ನಿಂದನೆ ಮಾಡ್ತಾರೆ ಅಂತ ಸಿಟ್ಟಿಗೆ ಕೊಲ್ತಾನೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವನು ತ್ರಿಗುಣಾತೀತನಾದವನು. ತ್ರಿಗುಣಾತೀತನಾದ ಭಗವಂತನಿಗೆ ರಾಗ ದ್ವೇಷ ಭಯ ಇದ್ಯಾವುದೂ ಇರಬಾರ್ದು. ದೇವರು ಯಾಕೆ ಹೀಗೆ ಮಾಡ್ತಾನೆ ಹಾಗೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಪ್ರಹ್ಲಾದನ ಕಥೆ, ಹಿರಣ್ಯಕಶಿಪುವಿನ ಕಥೆಯನ್ನು ಹೇಳ್ತಾರೆ. ಭಗವಂತನಿಗೆ ನಮ್ಮ ಸ್ತೋತ್ರದಿಂದ, ನಮ್ಮ ನಿಂದನೆಯಿಂದ ಅವನಿಗೆ ಯಾವ ವಿಕಾರವೂ ಆಗಲ್ಲ. ಭಗವಂತ ಏನು ಮಾಡ್ತಾನೆಂದರೆ, ನಾವು ಸ್ತೋತ್ರ ಮಾಡಿದ್ರೆ ಸ್ತೋತ್ರದ ಫಲ ಕೊಡ್ತಾನೆ, ನಿಂದೆ ಮಾಡಿದ್ರೆ ನಿಂದನೆಯ ಫಲವನ್ನು ಕೊಡ್ತಾನೆ. ಹೇಗೆ ಅಂತಂದರೆ, ಒಂದು ಚಿಕ್ಕ ಮಕ್ಕಳು ಇರ್ತಾರೆ, ಆ ಮಗುವನ್ನು ನಾವು ಕೆನ್ನೆ ಹಿಂಡಿ ಮುದ್ದಾಡಿದ್ರೆ ಆ ಮಗು ನಗತ್ತೆ, ಟಾಟಾ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದೇ ಮಗುವಿಗೆ ಕೈ ಎತ್ತಿ ಹೊಡೆಯೋ ಹಾಗೆ ಕೈ ಎತ್ತಿದರೆ ತುಂಬ ಚುರುಕಾಗಿದ್ದರೆ ಅದು ನಮ್ಮ ಕೈ ಎತ್ತುತ್ತೆ. ಆ ಮಗುವಿಗೆ ನಮ್ಮ ಮೇಲೆ ಪ್ರೀತಿಯೂ ಇಲ್ಲ, ನಮ್ಮ ಮೇಲೆ ದ್ವೇಷವೂ ಇಲ್ಲ. ನಾವು ಹೇಗೆ, ನಮ್ಮ ಕ್ರಿಯೆ ಹೇಗೆ ಹಾಗೆ ಅದರ ಪ್ರತಿಕ್ರಿಯೆ. ಹಾಗಾಗಿ ಭಗವಂತನಿಗೆ ನಮ್ಮ ಸ್ತೋತ್ರದಿಂದ ಅವನಿಗೇನು ಲಾಭ ಇಲ್ಲ, ಅವನು ಹಿಗ್ಗುವುದಿಲ್ಲ, ನಮ್ಮ ನಿಂದನೆಯಿಂದ ಕುಗ್ಗುವುದಿಲ್ಲ, ಅವನಿಗೆ ಯಾವ ತೊಂದರೆಯೂ ಇಲ್ಲ. ಆ ಸ್ತೋತ್ರ ಮಾಡಿದ್ರೆ ಸ್ತೋತ್ರದ ಫಲ ಕೊಡ್ತಾನೆ, ನಿಂದನೆ ಮಾಡಿದ್ರೆ ನಿಂದನೆಯ ಫಲ ಕೊಡ್ತಾನೆ. ಅದಕ್ಕಾಗಿ ಪ್ರಹ್ಲಾದನ ಕಥೆಯನ್ನು ಹೇಳ್ತಾ ಇದ್ದಾರೆ. ಹಿಂದೆ ಆ ಜಯ ವಿಜಯರು ಶಾಪಗ್ರಸ್ತರಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ ಹುಡ್ತಾರೆ. ಆ ಹಿರಣ್ಯಾಕ್ಷ ಭೂಮಿಯನ್ನು ಮುಳುಗಿಸಿದಾಗ ವರಾಹ ರೂಪದಿಂದ ಬಂದು ಸಂಹಾರ ಮಾಡ್ತಾನೆ. ಹಿರಣ್ಯಾಕ್ಷನನ್ನು ಸಂಹಾರ ಮಾಡ್ದ ಅಂಥೇಳಿ ಅವನ ಪರಿವಾರದವರೆಲ್ಲ ಅಳುವಾಗ ಹಿರಣ್ಯಕಶಿಪು ಒಳಗಿದ್ದಂತಹ ಜಯ ಅನ್ನುವ ಆವೇಶದ ಪ್ರಭಾವದಿಂದ ಹಿರಣ್ಯಕಶಿಪು ಅವರಿಗೆಲ್ಲ ಉಪದೇಶ ಮಾಡಿ ಅವರ ಮನಸ್ಸನ್ನು ಸಮಾಧಾನ ಪಡಿಸ್ತಾನೆ. ಅವರೆಲ್ಲ ಸಮಾಧಾನಗೊಳ್ತಾರೆ, ಎಲ್ಲ ಆಯಿತು. ಆಮೇಲೆ ಅದೇ ಹಿರಣ್ಯಕಶಿಪು ಅರಮನೆಗೆ ಹಿಂತಿರುಗಿ ಬಂದ ಮೇಲೆ ದೇವತೆಗಳ ವಿರುದ್ಧ ಸೇಡು ತೀರಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ತೀವ್ರವಾದ ತಪಸ್ಸು ಮಾಡ್ತಾನೆ, ಬ್ರಹ್ಮದೇವರಿಂದ ವರ ಪಡಿತಾನೆ. ತಾನು ಹೇಗೆ ಸಾವು ಸಂಭವಿಸಬಹುದು ಅಂತ ಒಂದು ಲೀಸ್ಟ್ ಹಾಕ್ಕೊಂಡಿದ್ದ. ಅಲ್ಲೆಲ್ಲ ಲೀಸ್ಟ್ ಓದ್ದ, ಒಳಗೆ ಹೊರಗೆ ಸಾಯಬಾರ್ದು, ಮೇಲೆ ಸಾಯಬಾರ್ದು, ಕೆಳಗೆ ಸಾಯಬಾರ್ದು, ಎಲ್ಲ ಪಟ್ಟಿ ಎಲ್ಲ ಬಹಳ ಉದ್ದವಾಗಿ ಪಟ್ಟಿ ಮಾಡ್ಕೊಂಡಿದ್ದ. ಒಟ್ಟು ಯಾವ ರೀತಿಯಿಂದಲೂ ಸಾಯಬಾರ್ದು. ಅಕಸ್ಮಾತ್ ತನ್ನ ಪಟ್ಟಿಲಿ ಯಾರ್ಯಾರು ಉಳಿದೋದ್ರೆ ಅದಕ್ಕೆ ಕೊನೆಗೆ ಒಂದು ಲೈನ್ ಸೇರಿಸ್ದ, ಬ್ರಹ್ಮದೇವರೇ ನೀವು ಸೃಷ್ಟಿ ಮಾಡಿರುವ ಯಾವ ವಸ್ತುವಿಂದಲೂ ನಾನು ಸಾಯಬಾರ್ದು. ಇಷ್ಟೇ ವರ ಕೇಳಿದ್ದಲ್ಲ, ಬ್ರಹ್ಮದೇವರ ಪದವಿಯೇ ನನಗೆ ಬೇಕು ಅಂತ ಹಿರಣ್ಯಕಶಿಪು ತಪಸ್ಸು ಮಾಡಿದ್ದು ಅಂತ ಪುರಾಣಗಳಲ್ಲಿ ವ್ಯಾಸರು ಹೇಳ್ತಾರೆ. ಆಗ ಬ್ರಹ್ಮದೇವರು ಭಗವಂತನ ಸಂಕಲ್ಪದಂತೆ ವರ ಕೊಡ್ತಾರೆ. ಆ ಹಿರಣ್ಯಕಶಿಪು ಆ ವರಬಲದಿಂದ ದೇವತೆಗಳನ್ನೆಲ್ಲ ಆಕ್ರಮಣ ಮಾಡ್ತಾನೆ. ಗೋಹತ್ಯೆ, ವಿಪ್ರಹತ್ಯೆ, ವೇದಾಭ್ಯಾಸ ಮಾಡುವ ಗುರುಕುಲಗಳನ್ನು ನಾಶ ಮಾಡೋದು, ಹೀಗೆಲ್ಲ ಮಾಡ್ತಾನೆ. ಇವನ ವಿಪರೀತವಾದ ದೌರ್ಜನ್ಯ ಹೆಚ್ಚಾದಾಗ ದೇವತೆಗಳು ಭಗವಂತನ ಮುಂದೆ ಹೋಗಿ ಹೇಳ್ತಾರೆ. ಭಗವಂತ ಹೇಳ್ದ, ಅವನ ಸಾವಿಗೆ ಏನೇನು ಬೇಕೋ
ಆ ಏರ್ಪಾಡು ಅವನೇ ಮಾಡಿಕೊಳ್ತಾ ಇದ್ದಾನೆ, ಯೋಚನೆ ಮಾಡಬೇಡಿ. ಅವನಿಗೆ ಪ್ರಹ್ಲಾದ ಅನ್ನುವ ಮಗ ಹುಡ್ತಾನೆ. ಅವನಿಗೆ ಯಾವಾಗ ಅವನು ದ್ರೋಹ ಮಾಡ್ತಾನೆ, ಏನೇ ಹೊರಗಳಿದ್ರು ನಾನು ಬಂದು ಸಂಹಾರ ಮಾಡ್ತೇನೆ, ಯೋಚನೆ ಮಾಡಬೇಡಿ ಹಾಗೆ ಅಂತ ಇದ್ದಾರೆ. ಆ ಪ್ರಹ್ಲಾದ ಅನ್ನುವ ಮಗ ಹುಟ್ಟಿದ. ಆ ಪ್ರಹ್ಲಾದ ಹುಟ್ಟುವಾಗಲೇ ವಿಷ್ಣು ಭಕ್ತನಾಗಿದ್ದಾನೆ, ಯಾವಾಗಲೂ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಇದ್ದಾನೆ. ಇದನ್ನು ನೋಡಿ ಹಿರಣ್ಯಕಶಿಪಿಗೆ ಸಿಟ್ಟು ಬಂದು ಆ ಪ್ರಹ್ಲಾದನನ್ನು ಏನಾದರೂ ಮಾಡಿ ಮುಗಿಸಿಬಿಡಬೇಕು ಅಂತ ಯೋಚನೆ ಮಾಡ್ತಾನೆ. ಯಾಕೆಂದರೆ ನನ್ನ ಶತ್ರುವಿನ ಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳಿ ಚಂಡಾಮರ್ಕರ ಪಾಠಶಾಲೆಯಲ್ಲಿ ಸೆಕ್ಯುಲರ್ ಎಜುಕೇಷನ್ ಕೊಡಿಸ್ದ. ಆದರೂ ಪ್ರಹ್ಲಾದನ ಭಗವತ್ ಪ್ರಜ್ಞೆ ಮಂಕಾಗಲಿಲ್ಲ. ಕೊನೆಯಲ್ಲಿ ಆ ಪ್ರಹ್ಲಾದನನ್ನು ನಾನಾ ಬಗೆಯಾಗಿ ಕೊಲ್ಲುವ ಪ್ರಯತ್ನ ಮಾಡಿದ್ರು. ಯಾವಾಗ ಪ್ರಹ್ಲಾದನನ್ನು ಕೊಲ್ಲಲಿಕ್ಕೆ ಯಾರ ಕೈಯಲ್ಲಿ ಆಗಲಿಲ್ಲ. ಕೊನೆಗೆ ಹಿರಣ್ಯಕಶಿಪು ತಾನೇ ಪ್ರಹ್ಲಾದನನ್ನು ಸಾಯಿಸ್ತೇನೆ ಅಂಥೇಳಿ, ನೀನು ಹೇಳುವ ಆ ಭಗವಂತ ನಿನ್ನನ್ನು ಹೇಗೆ ಕಾಪಾಡ್ತಾನೆ ಅಂತ ನಾನು ನೋಡ್ತೇನೆ, ಎಲ್ಲಿದ್ದಾನೆ ನಿನ್ನ ಭಗವಂತ ಹಾಗೆ ಅಂತ ಅಬ್ಬರಿಸಿ ಕೇಳ್ತಾನೆ. ಪ್ರಹ್ಲಾದ ಶಾಂತವಾಗಿ ಹೇಳ್ದ, ನಮ್ಮ ಸ್ವಾಮಿ ಎಲ್ಲ ಕಡೆ ಇದ್ದಾನೆ, ದೇಹದ ಒಳಗೆ ಹೊರಗೆ, ನಿನ್ನೊಳಗೂ ಇದ್ದಾನೆ, ನನ್ನೊಳಗೂ ಇದ್ದಾನೆ, ಪ್ರಪಂಚದ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ಹೇಳಿದ ಹಾಗೆ ಸರ್ವಾಂತರ್ಯಾಮಿ ಆಗಿದ್ದಾನೆ. ಹಾಗಾದರೆ ಈ ಕಂಬದಲ್ಲಿ ಕಾಣ್ತಾನ ಅಂತ ಕೇಳ್ದ. ಪ್ರಹ್ಲಾದ ಹೇಳ್ದ, ಕಾಣುವವರಿಗೆ ಕಂಬದಲ್ಲೂ ಕಾಣ್ತಾನೆ, ಕಾಣದೇ ಇದ್ದವರಿಗೆ ಗರ್ಭಗುಡಿಯಲ್ಲೂ ಕಾಣದ, ನಾವೇನು ಮಾಡೋಣ, ಪ್ರಯತ್ನ ಮಾಡು ನೋಡು ಅಂತಂದ. ಆಗ ತನ್ನ ಸಭಾಸ್ತಂಭವನ್ನು ತನ್ನ ಮುಷ್ಟಿಯಿಂದ ಗುದ್ದಿದಾಗ ಕಣ್ಣು ಕೋರೈಸುವ ಬೆಳಕು ಚಿಮ್ಮಿ ಬಂತು. ಆ ಬೆಳಕಿನ ನಡುವೆ ನರಸಿಂಹನಾಗಿ ಭಗವಂತ ಪ್ರಕಟನಾದ. ಅವನನ್ನು ನೋಡಲಿಕ್ಕೆ ಆಗಲಿಲ್ಲ. ಆ ಬೆಳಕಿನ ರಾಶಿ ಒಳಗೆ ಸಾವರಿಸಿಕೊಂಡು ನೋಡಿದ. ಆ ನರಸಿಂಹನನ್ನೇ ಸಂಹಾರ ಮಾಡಬೇಕು ಅಂತ ಖಡ್ಗ ಹಿಡಿದು ಅವನ ಮೇಲೆ ಎರಗಿ ಬಿದ್ದ. ಪರಮಾತ್ಮ ಅವನನ್ನು ಅನೇಕ ಬಾರಿ ನಿಗ್ರಹ ಮಾಡಿ ಅವನ ಯುದ್ಧದ ಒಂದು ವಿನೋದವನ್ನು ಮಾಡ್ತಾ, ಸಂಧ್ಯಾಕಾಲ ಬಂದಾಗ ಸಂಜೆ ಅವನ ಎಲ್ಲ ವರಗಳು ಉಳಿದಿರಬೇಕು, ವರ ಪಡೆದವನು ಉಳಿದಿರಬಾರ್ದು. ಹಾಗೆ ಸಂಧ್ಯಾಕಾಲದಲ್ಲಿ ಮನೆಯ ಹೊಸ್ತಲಲ್ಲಿ ಕೂತ ಅವನ ತೊಡೆಯ ಮೇಲೆ ಹಾಕಿಕೊಂಡು ತನ್ನ ಕೂರುಗುರುಗಳಿಂದ ಅವನನ್ನು ಬಗೆದು ಸಂಹಾರ ಮಾಡಿದ. ಅವನ ಕರುಳ ಮಾಲೆಯನ್ನು ಹಾಕಿಕೊಂಡ. ಬ್ರಹ್ಮಾದಿ ದೇವತೆಗಳೆಲ್ಲ ಮೇಲಿಂದ ಬಂದು ನರಸಿಂಹನ ಮೇಲೆ ಹೂಮಳೆ ಸುರಿಸಿದರು. ಎಲ್ಲರೂ ಸ್ತೋತ್ರ ಮಾಡಿದ್ರು. ಯಾರು ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ನರಸಿಂಹದೇವರು ತನ್ನ ಮುಖದಲ್ಲಿ ಪ್ರಸನ್ನತೆಯನ್ನು ತೋರದೇ ಇದ್ದಾಗ ಬ್ರಹ್ಮದೇವರು ಆ ಪ್ರಹ್ಲಾದನಿಗೆ ಹೇಳಿದ, ನೀನು ಹೋಗಿ ಸ್ತೋತ್ರ ಮಾಡಪ್ಪ ಹಾಗೆ ಅಂತ. ಪುಟ್ಟ ಬಾಲಕ ಪ್ರಹ್ಲಾದ ನರಸಿಂಹದೇವರ ಮುಂದೆ ಕೈ ಮುಗಿದು ನಿಂತ. ಸ್ವಾಮಿ, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೇವೆ, ಅದು ಇದ್ದೇನೆ ಅಂತ ನೀನು ದರ್ಶನ ಕೊಟ್ಬಿಟ್ಟಿಯಲ್ಲ, ಎಂಥ ಮಹಾನುಭಾವ. ಇಲ್ಲೆಲ್ಲ ನನಗಿಂತ ಹಿರಿಯರಾದ ರಮಾ ಬ್ರಹ್ಮಾದಿ ದೇವತೆಗಳು ಸೇರಿದ್ದಾರೆ. ಅವರೆಲ್ಲ ವೇದಾಭಿಮಾನಿ ದೇವತೆಗಳು. ಎಲ್ಲ ವೇದಗಳು ನಿನ್ನನ್ನು ಕೊಂಡಾಡಿದರೂ ನಿನ್ನ ಗುಣಗಳು ಎಣಿಸಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅನಂತ ಅನವದ್ಯ ಕಲ್ಯಾಣ ಗುಣಪರಿಪೂರ್ಣ ನಿರ್ದೋಷ ನೀನು. ಅಂತಹ ನೀನು ನನಗಿಂತ ಹಿರಿಯರಾದ ಬ್ರಹ್ಮಾದಿ ದೇವತೆಗಳೆಲ್ಲ ಸ್ತೋತ್ರ ಕೇಳಿದ ಮೇಲೂ ಕೂಡ ನನ್ನ ಸ್ತೋತ್ರ ಕೇಳಬೇಕು ಅಂತ ಪುರುಸತ್ ಮಾಡ್ಕೊಂಡು ಕೂತಿದ್ಯಲ್ಲ, ಅದಕ್ಕೆ ನಿನ್ನನ್ನು ದೇವರು ಅಂತ ಹೇಳೋದು ಹಾಗೆ ಅಂತ ಇದ್ದಾನೆ. ಇವತ್ತು ನನಗೆ ಒಂದು ಕನ್ಫರ್ಮ್ ಆಯಿತು. ಏನು ಅಂದರೆ, ನಿನ್ನನ್ನು ಒಲಿಸಿಕೊಳ್ಳಲಿಕ್ಕೆ ನಮ್ಮ ವಂಶದ ಹೆಗ್ಗಳಿಕೆ, ನಮ್ಮ ಸಂಪತ್ತು, ನಮ್ಮ ಅಧಿಕಾರ, ನಮ್ಮ ಜಾತಿ ಯಾವುದು ಪ್ರಯೋಜನಕ್ಕೆ ಬರಲ್ಲ. ಯಾರು ನಿರ್ಮಲವಾದ ಭಕ್ತಿ ಮಾಡ್ತಾರೆ ಅವ್ರಿಗೆ ನೀನು ಒಲಿದು ಬರ್ತಿ ಅನ್ನೋದು ನನಗೆ ಅರ್ಥ ಆಯಿತು ಹಾಗೆ ಅಂತ ಪ್ರಹ್ಲಾದ ಸ್ತೋತ್ರ ಮಾಡ್ತಾ ಇದ್ದಾನೆ. ಪ್ರಹ್ಲಾದನ ಸ್ತೋತ್ರವನ್ನು ಕೇಳಿ ಮೆಚ್ಚಿದ ನರಸಿಂಹದೇವರು ಏನು ಬೇಕಾದರೂ ವರ ಕೇಳಿಕೊಡ್ತೇನೆ ಅಂತ ಇದ್ದಾನೆ. ಪ್ರಹ್ಲಾದನ ಅಪ್ಪ ಹಿರಣ್ಯಕಶಿಪು ಮನೆ ಬಿಟ್ಟು ಕಾಡಿಗೆ ಹೋಗಿ ಸಾವಿರಾರು ವರ್ಷ ತಪಸ್ಸು ಮಾಡಿದ್ರೆ ಬ್ರಹ್ಮದೇವರ ವರ ಕೊಟ್ಟರು. ಪ್ರಹ್ಲಾದನಿಗೆ ಮನೆ ಒಳಗೆ ಬ್ರಹ್ಮದೇವರ ಅಪ್ಪ ಬಂದು ವರ ಕೊಡ್ತಾ ಇದ್ದಾರೆ. ಇದು ಪ್ರಹ್ಲಾದನ ವ್ಯಕ್ತಿತ್ವ, ಅದು ಹಿರಣ್ಯಕಶಿಪುವಿನ ವ್ಯಕ್ತಿತ್ವ. ಏನು ಬೇಕಾದ್ರೂ ವರವನ್ನು ಕೇಳು ಅಂತಂದಾಗ ನಮ್ಮ ಪ್ರಹ್ಲಾದ ಹೇಳ್ದ, ಏನೋ ವರ ಕೇಳಬೇಕು ಅಂತ ನಿನ್ನ ಹತ್ರ ನಾನು ಬಂದದ್ದಲ್ಲ, ನಾನು ನಿಷ್ಕಾಮನಾಗಿ ಬಂದಿರುವ ಭಕ್ತ. ನಾನು ಶಿಷ್ಯರಿಂದ ಭಕ್ತರಿಂದ ಸ್ವಾರ್ಥವನ್ನು ಬಯಸದೇ ಇರೋನು ಸ್ವಾಮಿ, ಸ್ವಾಮಿಯಿಂದ ಸ್ವಾರ್ಥವನ್ನು ಬಯಸದೇ ಇರೋನು ಭಕ್ತ. ಆದ್ದರಿಂದ ನಾನು ನಿಷ್ಕಾಮನಾಗಿ ಬಂದಿದ್ದೇನೆ, ನನಗೆ ಯಾವ ವರಗಳೂ ಬೇಡ ಅಂತಂದ ಪ್ರಹ್ಲಾದ. ಆಗ ನರಸಿಂಹದೇವರಂದರು, ನೀನೇನೋ ಬೇಡ ಅಂದ್ಬಿಡ್ತಿ, ಆದರೆ ಪುರಾಣ ಕೇಳ್ಕೊಂಡು ಹೋಗೋರು ನನ್ನ ಬೈಕೊಂಡು ಹೋಗ್ತಾರೆ. ಅವನೇನೋ ದಾಕ್ಷಿಣ್ಯಕ್ಕೆ ಬೇಡ ಅಂದರೆ ವರ ಕೊಡಕ್ಕೆ ಇವನಿಗೇನಾಗಿತ್ತು ಅಂತ ನನ್ನ ಬೈಕೊಂಡು ಹೋಗ್ತಾರೆ, ನೀನು ಏನಾದ್ರು ವರ ಕೇಳಲೇಬೇಕು ಅಂತ ನರಸಿಂಹದೇವರೇ ಒತ್ತಾಯ ಪಡಿಸ್ತಾರೆ. ಆಗ ಪ್ರಹ್ಲಾದರಾಜರು ಹೇಳ್ತಾರೆ, ಹಾಗಾದರೆ ನಿನ್ನ ಆಜ್ಞೆ ನಾನು ಪರಿಪಾಲನೆ ಮಾಡಬೇಕು, ನನಗೆ ಒಂದು ವರ ಕೊಡಬೇಕು. ಏನು ವರ ಅಂತಂದರೆ, ನಿನ್ನಂಥ ಸರ್ವೋತ್ತಮನಾದ ಸ್ವಾಮಿ ನನ್ನ ಕಣ್ಮುಂದೆ ಬಂದಾಗ ಏನಾದರೂ ವರ ಕೇಳಬೇಕು ಅನ್ನೋ ಬುದ್ಧಿ ಬರಬಾರ್ದು, ಆ ಒಂದು ವರ ಕೊಟ್ಟು ಅನುಗ್ರಹ ಮಾಡು ಅಂತ ಭಗವಂತ ಸೋತನೋ ಪ್ರಹ್ಲಾದ ಸೋತನೋ ಅನ್ನೋದೇ ಗೊಂದಲವಾಗುವ ಹಾಗೆ ಏನಾದರೂ ವರ ಕೇಳಬೇಕು ಅನ್ನೋ ಬುದ್ಧಿ ನನಗೆ ಬರಬಾರ್ದು ಅನ್ನೋ ಒಂದು ವರ ಕೊಡು ಸಾಕು ಹಾಗೆ ಎಂದು ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಭಗವಂತ ಅವನಿಗೆ ಅನುಗ್ರಹ ಮಾಡಿದ್ದಾನೆ. ಅಂತಹ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ ನರಸಿಂಹದೇವರ ಮಂಗಳ ಚರಿತ್ರೆಯ ಜೊತೆಯಲ್ಲಿ ಈ ಒಂದು ವಾರದ ಶ್ರೀಮದ್ ಭಾಗವತ ಸಪ್ತಾಹವನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ
ಲಕ್ಷ್ಮೀ ನರಸಿಂಹ ಅಭಿನ್ನ ಸೀತಾಪತಿ ಶ್ರೀ ರಾಮಚಂದ್ರ ದೇವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ